This is not set. ध्यायेत् शारदचन्द्रसुन्दरमुखम् ताम्रारविन्देक्षणम् भक्ताभीष्टवराभयप्रदकरम् कौपीनमोत्रोज्ज्वलम् स्वात्मानन्दरसानुभूतिविवशम् सर्वानवद्याङ्गकम् श्रीमन्तं श्रीरमणीश्वरं गुरुवरं योगासनाध्यासितं ध्यायेत् श्रीरमणीश्वरम् ध्यायेत् श्रीरमणीश्वरम् ध्यायेत् श्रीरमणीश्वरम् हृदयकुहरमध्ये केवलं ब्रह्ममात्रम् यहमहमिति साक्षातात्मरूपेण भाति हृदि विषमनसा स्वं चिन्वता मज्जतव पवनचलनरोधात् आत्मनिष्ठो भवत्वम्। ನಮೋ ರಮಣ. ಇವತ್ತು ರಮಣರ ಆಧ್ಯಾತ್ಮಿಕ ಕಥೆಗಳು ಅನ್ನುವ ಈ ಶೀರ್ಷಿಕೆಯಲ್ಲಿ ರಮಣರು ನಮಗೆ ಆಧ್ಯಾತ್ಮಿಕ ಕಥೆಗಳನ್ನು ಕೊಟ್ಟಿರ್ತಾರೆ. ಆ ಕಥೆಯನ್ನು ಓದಿ ಅದರ ಮೂಲಕ ರಮಣರು ನಮಗೆ ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಆಧ್ಯಾತ್ಮಿಕದ ರಸಗಳನ್ನು ಅನ್ನುವುದನ್ನು ಆಸ್ವಾದಿಸೋಣ. ಮೊದಲಿನ ಕತೆ ಭಗವಾನರು ನಮಗೆ ಅನುಗ್ರಹಿಸಿರುವುದು ದಕ್ಷಿಣಾಮೂರ್ತಿಯವರ ಕತೆ. ರಮಣರು ಈ ಕತೆಗಳನ್ನು ಸಾಮಾನ್ಯವಾಗಿ ರಾತ್ರಿ ಊಟವೆಲ್ಲ ಆದಮೇಲೆ ಅವರು ಮಲಗುವ ಮುಂಚೆ, ಅಂದರೆ ಭಕ್ತಾದಿಗಳೆಲ್ಲರೂ ಮಲಗುವ ಮುಂಚೆ ಎಲ್ಲರೂ ರಮಣರ ಒಂದು ಸೋಫಾ ಏನಿದೆ ಅದರ ಸುತ್ತಲೂ ಕೂತ್ಕೊಂಡಿದ್ದಾಗ ರಮಣರು ಈ ಕಥೆಗಳನ್ನು ಹಂಚ್ಕೊಳ್ಳೋರು ಅನ್ನೋದನ್ನು ಕೇಳ್ಪಟ್ಟಿದ್ದೇವೆ. ಅದು ಎಷ್ಟು ಸ್ವಾರಸ್ಯವಾಗಿ ಹೇಳೋರು ರಮಣರು ಅಂತಂದರೆ, ಆ ಕತೆ ಆಗಲೇ ನಡೀತಾ ಇದೆಯೇನೋ ಅನ್ನುವಂತೆ ಇರ್ತಿತ್ತು ಅಂತ ಭಕ್ತರು ಹೇಳ್ತಾರೆ. ಎಷ್ಟೋ ಒಮ್ಮೆ ನಾವು ಆ ಕಥೆಗಳನ್ನು ಕೇಳಿದ್ರು ಮತ್ತೆ ರಮಣರ ಆ ಕತೆ ಹೇಳುವ ರೀತಿ, ಅದನ್ನು ನಮಗೆ ಮನಮುಟ್ಟುವಂತೆ ಮಾಡುವ ರೀತಿ, ಅದರ ನಿದರ್ಶನವಾಗುವಂತೆ ಆಗುವ ಭಾಸ ಏನಿದೆ ಅದನ್ನು ಅನುಭವಿಸೋಕ್ಕೋಸ್ಕರನಾದರೂ ನಾವು ಮತ್ತೆ ಮತ್ತೆ ರಮಣರ ಹತ್ರ ಈ ಕಥೆಗಳನ್ನು ಕೇಳ್ತಾ ಇದ್ವಿ ಅಂತಲೂ ಹೇಳಿದ್ದಾರೆ. ಇಂದು ಇದೊಂದು ಪುಸ್ತಕ ಇದೆ, ರಮಣಾಶ್ರಮದ ಒಂದು ಪುಸ್ತಕ. ಅದು ರಮಣರ ಆಧ್ಯಾತ್ಮಿಕ ಕಥೆಗಳು ಅನ್ನುವ ಈ ಪುಸ್ತಕ. ಆ ಪುಸ್ತಕದಿಂದ ರಮಣರು ಏನು ಕಥೆಯನ್ನು ಅನುಗ್ರಹಿಸ್ತಾರೋ ಇವತ್ತಿನ ಸಂಜೆಗೆ ಮಾತುಕತೆಗೆ ಅದನ್ನೇ ಓದೋಣ ಎಂಬಂತೆ ನಾನು ಯೋಚನೆ ಮಾಡಿದೆ. ಆಗ ರಮಣರು ನಮಗೆ ಅನುಗ್ರಹಿಸಿದ್ದು ಮೊದಲನೇದಾಗಿ ದಕ್ಷಿಣಾಮೂರ್ತಿಯವರ ಕತೆ.
ರಮಣರು ಹೇಳ್ತಾರೆ, ಸನಕಾದಿ ಋಷಿಗಳು ಸತ್ಯಾನ್ವೇಷಣೆ ಮಾಡಿಕೊಂಡು ಹೊರಟಿದ್ದಾಗ 16 ವರ್ಷದ ದಕ್ಷಿಣಾಮೂರ್ತಿಗಳು ಒಂದು ಆಲದ ಮರದ ಕೆಳಗೆ, ಶಿವನೇ ದಕ್ಷಿಣಾಮೂರ್ತಿಯಾಗಿ ಆಲದ ಮರದ ಕೆಳಗೆ ಕೂತಿರ್ತಾನೆ. ಆ ವೃದ್ಧ ಋಷಿ ಮುನಿಗಳು ಏನಿರ್ತಾರೆ, ಆ ಆಧ್ಯಾತ್ಮಿಕ ಸತ್ಯವನ್ನು ತಿಳ್ಕೋಬೇಕು ಅನ್ನುವ ಹಸಿವು ಅವರಲ್ಲಿ ಹೇಗಿರುತ್ತೆ, ಅದೇನಿರುತ್ತೆ ಅದು ಈ ಬಾಲ ಯತಿಯನ್ನು ನೋಡಿ ಅವರಿಗೆ ನಮಸ್ಕರಿಸಿ ಅವರನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಬಹಳ ಸೂಕ್ಷ್ಮವಾದ ಮತ್ತೆ ಆಧ್ಯಾತ್ಮಕ್ಕೆ, ಸತ್ಯಕ್ಕೆ ತುಂಬಾ ಹತ್ತಿರವಾದ, ಬಹಳ ಗಾಢವಾದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ರಮಣರು ಹೇಳ್ತಾರೆ. ಇದನ್ನ ರಮಣರು ಹೇಳ್ತಾರೆ, ಈ ಪ್ರಶ್ನೆಗಳನ್ನ ಕೇಳಿ ಆ ವೃದ್ಧ ಶಿಷ್ಯರು ಯಾರಿರ್ತಾರೆ ಅವರನ್ನ ನೋಡಿ ದಕ್ಷಿಣಾಮೂರ್ತಿಗೆ ತಂದೆಯಂತೆ ಅನುಕಂಪ ಉಂಟಾಯಿತು ಅಂತ ಹೇಳ್ತಾರೆ. ಆ ತಂದೆಗೆ ಹೇಗೆ ಒಬ್ಬ ಮಗನ ಮೇಲೆ ಅನುಕಂಪ ಉಂಟಾಗುತ್ತೋ ಅಥವಾ ಪ್ರೀತಿ ಉಂಟಾಗುತ್ತೋ, ಅದೇ ರೀತಿಯಲ್ಲಿ ದಕ್ಷಿಣಾಮೂರ್ತಿಗೆ ಶಿಷ್ಯರ ಮೇಲೆ ಅನುಕಂಪ, ಪ್ರೀತಿ, ತಂದೆಯಂತೆ ವಾತ್ಸಲ್ಯ ಉಂಟಾಗಿ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ಶುರು ಮಾಡ್ತಾರೆ ಅಂತ ರಮಣರು ಈ ಕಥೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ. ಇದು ನಾವು ಗಮನಿಸಬೇಕಾದಂತಹ ವಿಷಯ. ನಾನು ಈ ಸಾಲನ್ನು ಓದಬೇಕಾದ್ರೆ ನನಗೆ ಅನಿಸಿದ್ದು, ನಾವು ಸಾಮಾನ್ಯವಾಗಿ ಶರೀರ ರೂಪೇಣ ನಾವು ಗುರುತಿಸೋದು ಹೆಚ್ಚು, ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನುವುದಲ್ಲ. ಯಾಕೆಂದರೆ ಶರೀರಕ್ಕೆ ನಮಗೆ ಪ್ರಾಧಾನ್ಯತೆ ಇರೋದ್ರಿಂದ, ಮತ್ತೆ ರಮಣರೇ ಹೇಳಿರೋ ಹಾಗೆ ಎಲ್ಲರೂ ನನ್ನನ್ನು ಶರೀರ ರೂಪದಲ್ಲಿ ಗುರುತಿಸೋದ್ರಿಂದ, ಎಲ್ಲರೂ ಇದನ್ನೇ ದಿಲೀಪ ಅಂತ ಕರೆಯೋದ್ರಿಂದ ನಾನು ದಿಲೀಪ ಅಂದ್ರೆ ಇದು ಅಂತಾನೆ ಭಾವಿಸಿರ್ತೀನಿ. ಹಾಗಾಗಿ ಇದಕ್ಕೇನೆಲ್ಲ ಆದ್ರೂ ನನಗೆ ಆಯಿತು ಅನ್ನುವ ಭಾವನೆಯೇ ನಮ್ಮೆಲ್ಲರಲ್ಲೂ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ನನಗನ್ಸಿದ್ದು ಏನಪ್ಪಾ ಅಂತಂದ್ರೆ, ಅಲ್ಲಿ ಶರೀರದ ರೂಪದಿಂದ ನೋಡಬೇಕು ಅಂತಂದ್ರೆ ಸನಕಾದಿ ಋಷಿಗಳೆಲ್ಲ ವಯಸ್ಸಾದವರು, ವೃದ್ಧಾಪ್ಯ ಹೊಂದಿದೆ, ಜ್ಞಾನಾನ್ವೇಷಣೆಯನ್ನು ಮಾಡಿ 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 ಬಹಳಷ್ಟು ಅನ್ವೇಷಣೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿರುವ ಆ ದಕ್ಷಿಣಾಮೂರ್ತಿ ಯಾರಿದ್ದಾರೆ ಅವರು 16 ವರ್ಷದ ಹುಡುಗ. ಆದರೆ ಅವರಿಗೆ ತಂದೆಯಂತೆ ಅನುಕಂಪ ಉಂಟಾಗ್ತಾ ಇದೆ ಈ ವೃದ್ಧ ಶಿಷ್ಯರ ಮೇಲೆ ಅಥವಾ ವೃದ್ಧ ಯತಿಗಳನ್ನೆಲ್ಲ ನೋಡಿದ ಮೇಲೆ. ಅಂತಂದ್ರೆ ದೇಹದ ವಯಸ್ಸು ಮುಖ್ಯವೇ ಅಲ್ಲ, ಒಳಗಿರುವ ಸತ್ಯ ಅದು ಮೂಲತಃ ತಂದೆಯ ರೂಪದಲ್ಲಿ ಈ ಎಲ್ಲರಿಗೂ ತಂದೆಯಾಗೇ ಇರೋದ್ರಿಂದ ಈಶ್ವರ ಅವನಲ್ಲಿ ಸಹಜವಾದ ಕಾರುಣ್ಯತೆ ಬಂತು ಅನ್ನುವುದನ್ನು ನೋಡ್ಬೋದು. ಇದೇ ರೀತಿ ಇನ್ನೊಂದು ಉದಾಹರಣೆ ರಮಣರ ಜೀವನದಲ್ಲಿ ಬರುತ್ತೆ. ಒಂದು 4 ವರ್ಷದ ಹುಡುಗಿ, 4-5 ವರ್ಷದ ಹುಡುಗಿ ರಮಣರ ಸನ್ನಿಧಿಗೆ ಬರ್ತಾಳೆ. ಮೊದಲನೇ ಸಲ ಬರ್ತಾಳೆ. ಬಂದು ಅವ್ರ ಮುಂದೆ ಕೂತ್ಕೋತಾಳೆ. ರಮಣರ ದೃಷ್ಟಿ ಅವಳ ಮೇಲೆ ಬೀಳುತ್ತೆ. ರಮಣರನ್ನು ಆಕೆಯೂ ನೋಡ್ತಾಳೆ. ತಕ್ಷಣವೇ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾಳೆ. ಗಂಟೆಗಟ್ಟಲೆ ಸಮಾಧಿಯ ನೆಲೆಯಲ್ಲೇ ಆ ಹುಡುಗಿ ಇರ್ತಾಳೆ. ಇದನ್ನು ಗಮನಿಸಿದ ರಮಣರ ಮಿಕ್ಕೆಲ್ಲ ಶಿಷ್ಯವೃಂದ ಯಾರಿದ್ರು, ಅದರಲ್ಲಿ ಮೇಜರ್ ಚಾಡ್ವಿಕ್ ಅವರು ಕೇಳ್ತಾರೆ, ರಮಣರೇ, ದಯವಿಟ್ಟು ಕ್ಷಮಿಸಿ, ರಮಣರೇ, ನಾವು ಇಷ್ಟೊಂದು ವರ್ಷಗಳಿಂದ ನಾವು ನಿಮ್ಮ ಸುತ್ತಲೂ ಇದ್ದೇವೆ, ಆದರೆ ಈ ಹುಡುಗಿ
ಇವತ್ತಾನೇ ಬಂದ್ಲು ತಿರುವಣ್ಣಾಮಲೆಗೆ ಮತ್ತೆ ಆಶ್ರಮಕ್ಕೆ. ನಿಮ್ಮ ದರ್ಶನ ಮಾಡಿದ ತಕ್ಷಣವೇ ಅವಳು ಅಂತಹ ಉತ್ಕೃಷ್ಟವಾದ ಸಮಾಧಿ ನೆಲೆಗೆ ಹೋಗ್ಬಿಟ್ಲು. ದೇಹದ ಅರಿವೇ ಇಲ್ಲ ಅವಳಿಗೆ, ಬಾಹ್ಯದ ಅರಿವೇ ಇಲ್ಲ. ನಾವು ಇಷ್ಟು ವರ್ಷ ಇಲ್ಲೇ ಇದ್ದೀವಿ, ಈ ಸನ್ನಿಧಿಯಲ್ಲೇ ಇದ್ದೀವಿ, ಆದರೆ ಅವಳು ಇಷ್ಟು ಬೇಗ ಅವಳಿಗೆ ಆ ಅನುಗ್ರಹ ಸಿಕ್ಕಿಬಿಡ್ತು ಅಂತ ಅವರು ಚಾಡ್ವಿಕ್ ಅವರು ರಮಣರಿಗೆ ಹೇಳಿದಾಗ ರಮಣರು ಹೇಳ್ತಾರೆ, ನೀನು ಒಬ್ಬ ವ್ಯಕ್ತಿಯ ವಯಸ್ಸನ್ನ ಅವನ ದೇಹವನ್ನು ನೋಡಿ ಗುರುತಿಸ್ತೀಯಾ ಅಂತ ಕೇಳ್ತಾರೆ. ಹಾಗೆ ಒಳಗಿರುವ ಒಂದು ಜೀವ ಎಷ್ಟು ವರ್ಷಗಳಿಂದ ಸತ್ಯಾನ್ವೇಷಣೆಗೋಸ್ಕರ ಇರುತ್ತೋ ಅಥವಾ ಸತ್ಯದಲ್ಲಿ ನೆಲೆ ನಿಂತಿರುತ್ತೋ ಯಾರಿಗೆ ಹೊರಗಿಂದ ಗೊತ್ತಾಗಕ್ಕೆ ಸಾಧ್ಯ, ದೇಹದಿಂದ ಗೊತ್ತಾಗೋಕ್ಕೆ ಸಾಧ್ಯ ಅಂತ. ಅಥವಾ ದೇಹವನ್ನು ನೋಡಿ ನಾವು ಯಾರದ್ದೇ ವಯಸ್ಸನ್ನು ಹೇಳುವುದು ಅಪ್ರಾಪ್ತ ಅನ್ನುವ ರೀತಿಯಲ್ಲಿ ಭಗವಾನರು ಆ ಕ್ಷಣದಲ್ಲಿ ಹೇಳ್ತಾರೆ. ಮತ್ತೆ ನಮ್ಮ ಕಥೆಗೆ ಬಂದುಬಿಟ್ರೆ, ದಕ್ಷಿಣಾಮೂರ್ತಿಯವರು ಅನುಕಂಪದಿಂದ, ತಂದೆಯಂತೆ ಅನುಕಂಪದಿಂದ ಈ ವೃದ್ಧ ಶಿಷ್ಯರಿಗೆ ಉಪದೇಶವನ್ನ ಮಾಡಿದ್ರು ಅಂತ ಹೇಳ್ತಾರೆ. 1 ವರ್ಷ ನಡೆಯುತ್ತೆ ಈ ಪ್ರಶ್ನೋತ್ತರ ಅಂತ ರಮಣರು ಹೇಳ್ತಾರೆ. ದಿನಾಗಲೂ ಈ ಶಿಷ್ಯ ವೃಂದ ಹೊಸ ಡೌಟ್ಸ್ ಅಂತ ಏನು ಹೇಳ್ತೀವಿ, ಹೊಸ ಕನ್ನಡದಲ್ಲಿ ಡೌಟ್ಸ್ ಅಂದ್ರೆ ಏನು ಅನ್ನೋದು ಸ್ವಲ್ಪ ಕಷ್ಟ ಆಗ್ತದೆ, ಬರ್ತಾ ಇಲ್ಲ. ಹೊಸ ಪ್ರಶ್ನೆಗಳನ್ನ ಕೇಳ್ತಾರೆ, ಹೊಸ ಅನುಮಾನಗಳನ್ನ ಹೊತ್ತು ಗುರುಗಳ ಮುಂದೆ ತರ್ತಾ ಇರ್ತಾರೆ. ಆ ಗುರು ದಕ್ಷಿಣಾಮೂರ್ತಿಯು ಸಹ 1 ವರ್ಷ ಈ ರೀತಿ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡ್ತಾ ಬರ್ತಾನೆ ಅಂತ ರಮಣರು ಹೇಳ್ತಾರೆ. 1 ವರ್ಷ ಆದ್ಮೇಲೆ ಆ ಗುರುಗೆ ಅನ್ಸುತ್ತೆ ಇದಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ. ಅವರು ಹೊಸ ಪ್ರಶ್ನೆಯನ್ನು ಕರ್ತಾನೆ ಇರ್ತಾರೆ, ನಾನು ಉತ್ತರವನ್ನು ಕೊಡ್ತಾನೆ ಇರ್ತೀನಿ, ಅದನ್ನ ವಿಶ್ಲೇಷಣೆ ಮಾಡ್ತಾರೆ, ಇನ್ನೊಂದು ಅದರಿಂದ ಪ್ರಶ್ನೆ ಬರುತ್ತೆ, ಮತ್ತೆ ಹೋಗಿ ಪ್ರಶ್ನೆಯನ್ನ ಕೇಳ್ಕೊಂಡು ಬರ್ತಾರೆ. ಇದು ಹೀಗೆ ನಡೀತಾನೆ ಇರುತ್ತೆ ಅಂತ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ನಾವು ಇದನ್ನ ಗಮನಿಸ್ಬೋದು ಅಲ್ವೇ? ನಾವು ಎಷ್ಟೋ ಬಾರಿ ಒಂದು ವಿಷಯವನ್ನ ಪುಸ್ತಕದಿಂದ ಓದಿರ್ತೇವೆ ಅಥವಾ ಯಾರಿಂದನೋ ಕೇಳ್ತೇವೆ. ಕೇಳಿದ ಶ್ರವಣವಾದ ಮೇಲೆ ಅದರ ಮೇಲೆ ಮನನ ನಡೆಯುತ್ತೆ. ಇದು ಹೀಗುಂಟೆ, ಹೀಗಿರೋಕ್ ಸಾಧ್ಯವೇ, ಹೀಗೆ ಯಾಕೆ ಇರಬಾರ್ದು ಅನ್ನುವ ಬುದ್ಧಿಯ ದೃಷ್ಟಿಯಿಂದನೋ ಅಥವಾ ನಮ್ಮ ಜೀವನದಲ್ಲಿ ನಮ್ಗಾಗಿರುವ ಅನುಭವಗಳನ್ನೆಲ್ಲ ಅದಕ್ಕೆ ಓರೆ ಇಟ್ಟು ಈ ಘಟನಾವಳಿಗಳನ್ನು ಅಥವಾ ಈ ಸನ್ನಿವೇಶವನ್ನು ನೋಡಿದಾಗ ನಮಗೆ ಇದು ಹೇಗಿರ್ಲಿಕ್ಕೆ ಸಾಧ್ಯ ಅಂತನೋ ಅಥವಾ ಹೀಗಿರೋಕ್ಕೂ ಸಾಧ್ಯವೇ ಅಂತನೋ, ಹೀಗೆ ಹಲವಾರು ಪ್ರಶ್ನೆಗಳು ಆಧ್ಯಾತ್ಮಿಕವಾಗಿ ಹೇಳ್ತಾನೆ ಇರುತ್ತೆ. ಇದರಿಂದ ನಮಗೆ ಗೊತ್ತಾಗಬೇಕಾಗಿರುವಂಥ ವಿಷಯ ಏನು ಅಂತ ನೋಡಿದ್ರೆ, ಶಂಕರಾಚಾರ್ಯರ ಗುರುಗಳಾದಂಥ ಗೌಡಪಾದಾಚಾರ್ಯರು ಒಂದು ವಿಷಯವನ್ನ ಸೂಕ್ಷ್ಮವಾಗಿ ಹೇಳಿರ್ತಾರೆ. ಏನು ಹೇಳಿರ್ತಾರಪ್ಪ ಅಂತಂದ್ರೆ, ನಮ್ಮ ಆತ್ಮವಸ್ತು ಏನಿದೆ, ಆತ್ಮಸ್ವರೂಪ ಏನಿದೆ, ನಮ್ಮ ಆತ್ಮಸ್ವರೂಪ ಅದು ಈಗಲೇ ಅದರ ಸ್ವಭಾವ ಏನು ಅಂತ ಕೇಳೋದಾದ್ರೆ ಅದು ಸತ್ ಚಿತ್ ಆನಂದ ಸ್ವರೂಪ. ಆದರೆ ಅದರಿಂದ ದಿನನಿತ್ಯ ಬೆಳಗ್ಗೆ ನಮ್ಮಲ್ಲಿ ಈ ಎಚ್ಚರದ ವ್ಯಕ್ತಿ, ಈ ದಿಲೀಪ ಅನ್ನೋನು ಎದ್ದೇಳ್ತಾನೆ. ಅದ್ರ ಜೊತೆಗೆ ದಿಲೀಪನ ಪ್ರಪಂಚವೂ ಎದ್ದೇಳುತ್ತೆ. ಅದೇ ರೀತಿ ಇವೆರಡು ಒಟ್ಟಿಗೆ ಹೇಳುತ್ತೆ. ರಮಣರು ಹೇಳ್ತಾರೆ, ಈ ನಾನು ಅನ್ನೋದು ಎದ್ದಿದ ತಕ್ಷಣವೇ ಈ ಪ್ರಪಂಚವೆಲ್ಲವೂ ಅದರ ಜೊತೆಗೆ ಹೇಳುತ್ತೆ ಅಂತನೂ ಹೇಳಿರ್ತಾರೆ. ಇದೆರಡು ಒಟ್ಟಿಗೆ ಹೇಳುತ್ತೆ. ಎಲ್ಲೆಯಿಂದ ಹೇಳುತ್ತೆ? ಆ ಆತ್ಮದಿಂದನೇ ಹೇಳುತ್ತೆ. ಅದೇ ರೀತಿ ನಮಗೆ ಬರೀ ಎಚ್ಚರದ ಒಂದೇ ಸ್ಥಿತಿಯೇ ಇಲ್ಲ. ನಿದ್ದೆ ಮತ್ತು ನಿದ್ದೆ ಮಾಡುವವನು, ಹಾಗೆ ಕನಸು ಮತ್ತು ಕನಸು ಕಾಣುವವನು, ಇವು ಮೂರು
ಇದರಿಂದನೇ ಎದ್ದೇಳುತ್ತೆ, ಇದರೊಳಗಡೆನೆ ಮುಳುಗತ್ತೆ. ಇದು ನಮ್ಮ ದಿನನಿತ್ಯದ ಅನುಭವ. ಆದ್ರಿಂದ ಭಗವಾನರು ರಮಣರು ಹೇಳ್ತಾರೆ, ಈ ನಾನು ಅನ್ನುವುದು ಫಸ್ಟ್ ಪರ್ಸನ್ ಪ್ರೊನೌನ್, ಅಂದ್ರೆ ಮೊದಲನೇ ಡಿವಿಷನ್. ಈ ನಾನು ಅನ್ನುವುದು ಆಲೋಚನೆ ಏನಿದೆ, ನಾನು ಅನ್ನೋ ಭಾವನೆ ಏನಿದೆ, ಅದು ಮೊದಲನೇ ಡಿವಿಷನ್. ಅದು ಎದ್ದಿದ ತಕ್ಷಣ ಇನ್ನೆಲ್ಲ ಡಿವಿಷನ್ಗಳು ಶುರುವಾಗ್ಬಿಡುತ್ತೆ. ನಾನು, ನನ್ನದು, ನನ್ನದಲ್ಲದಲೇ ಇರೋದು, ಈ ಪ್ರಪಂಚ, ಇದು ಮರ, ಇದು ಗಿಡ, ಇವೆಲ್ಲವೂ ಒಟ್ಟಿಗೆ ಎದ್ದು ಬಿಡುತ್ತೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಆ ಡಿವಿಷನ್ ಇಟ್ಕೊಂಡು ನಾವು ಸಾಧನೆಯನ್ನ ಮಾಡ್ತಾ ಇದ್ದಾಗ, ಅಂದ್ರೆ ಈ ನಾನು ಅನ್ನುವುದೇ ಸತ್ಯ ಅಂತ ತಿಳ್ಕೊಂಡು, ನಾನು ಅಂದ್ರೆ ಏನು ಅಂತ ಸೂಕ್ಷ್ಮವಾಗಿ ನೋಡ್ಬೇಕು ಅಂತಂದ್ರೆ, ನಮ್ಗೆ ನಾನು ಅಂದ್ರೆ ಈ ದೇಹ, ಇದರ ಹೆಸರು, ಈ ನಾಮ ಮತ್ತೆ ರೂಪ, ಇದಕ್ಕೆ ನಾನು ಅನ್ನುವ ಭ್ರಾಂತಿಯನ್ನು ಒಳಪಟ್ಟಿರ್ತೇನೆ. ನಾವು ಅವಾಗಲೇ ನೋಡಿದ್ವಿ, ಎಲ್ರೂ ನನ್ನನ್ನ ಇದೇ ರೀತಿ ಉದ್ದೇಶಿಸೋದ್ರಿಂದ ನಾನು ಸಹ ಇದನ್ನೇ ನಾನು ಅಂತ ಅನ್ಕೊಂಡಿರ್ತೇವೆ. ಹಾಗಾಗಿ ನಿಜವಾಗ್ಲೂ ನಾನು ಯಾರು ಅನ್ನುವ ಪ್ರಶ್ನೆಯನ್ನು ನಾನು ಕೇಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಇದು ಡಿವಿಷನ್ ಇಂದನೇ ಉತ್ಪಾದನೆ ಆಗಿರೋದ್ರಿಂದ, ಈ ನಾನು ಅನ್ನುವುದೇ ಒಂದು ಭ್ರಾಂತಿ ಆಗಿರೋದ್ರಿಂದ, ಈ ಭ್ರಾಂತಿಯಿಂದ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದು ಇವಾಗ ಯಾವುದರಿಂದ ಉದಯಿಸಿದೆಯೋ ಅದನ್ನ ತಿಳ್ಕೊಳ್ಳೋಕ್ಕೆ ಇದ್ರ ಕೈಲಿ ಸಾಧ್ಯ ಇಲ್ಲ. ಇದೇ ಅದರಿಂದ ಹೊರಹೊಮ್ಮಿರುವ ಒಂದು ವಸ್ತು. ಆ ವಸ್ತು ಹೇಗೆ ಮೂಲವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ? ಈ ವಸ್ತು ಆ ಮೂಲದಲ್ಲಿ ಒಂದಾಗೋದಾಗ ಮಾತ್ರ ಅದು ಸಾಧ್ಯ. ಈ ಸತ್ಯತೆಯನ್ನ ತೋರಿಸೋ ಹಾಗೆ ದಕ್ಷಿಣಾಮೂರ್ತಿಯವರು ಇದು ಈ ಪ್ರಶ್ನೆಗಳಿಗೆ ಎಷ್ಟೇ ಉತ್ತರವನ್ನು ಕೊಡ್ತಾ ಇದ್ರು, ಇದು ಮತ್ತೆ ಮತ್ತೆ ಹೊಸ ಹೊಸ ಪ್ರಶ್ನೆಗಳ ರೂಪದಲ್ಲಿ ಬರ್ತಾನೆ ಇರುತ್ತೆ ಅನ್ನುವ ರೀತಿಯಲ್ಲಿ ಅಪಾರವಾದ ಕೃಪೆಯನ್ನೂ ಸಹ, ಕರುಣೆಯನ್ನೂ ಸಹ, ತಂದೆಯಂತಹ ಕರುಣೆಯನ್ನೂ ಸಹ ಬದಿಗೊತ್ತಿ ಅಂತಾರೆ ರಮಣರು. ಅದು ಕೂಡ ಹೇಳ್ದ ಹಾಗೆ ಮೌನಕ್ಕೆ ಹೋಗಿಬಿಟ್ರು ಅಂತ ಹೇಳ್ತಾರೆ ದಕ್ಷಿಣಾಮೂರ್ತಿ. ಮೌನಕ್ಕೆ ಹೋಗಿ ಆತ್ಮನಾಗಿ ನಿಂತು ಬಿಟ್ರು. ಅಂದ್ರೆ ಆ ಶುದ್ಧ ಸತ್ವದಲ್ಲಿ, ಆ ಶುದ್ಧ ಇರುವಿಕೆಯಲ್ಲಿ, ಶುದ್ಧ ಅರಿವಿನಲ್ಲಿ ಅರಿವಾಗೆ ಉಳಿದು ಬಿಟ್ರು ಅಂತ. ಆ ಶುದ್ಧ ಅರಿವಾಗೆ ಉಳಿದು ಬಿಟ್ರು, ಆ ಶುದ್ಧ ಇರುವಿಕೆಯಾಗೆ ಉಳಿದು ಬಿಟ್ರು. ಅದನ್ನ ನೋಡಿದ ಈ ವೃದ್ಧ ಶಿಷ್ಯರು ಯಾರಿರ್ತಾರೆ, ಅವರೆಲ್ಲರೂ 1 ವರ್ಷ ಆ ಗುರುವಿನ ಜೊತೆ ಸಂಘ ಇದ್ದಿದ್ರಿಂದ ಅವರು ಸಹ ಅದನ್ನ ತಕ್ಷಣ ಗ್ರಹಿಸಲಿಕ್ಕೆ ಸಾಧ್ಯವಾಯಿತು. ಅವರು ಸಹ ಆತ್ಮದಲ್ಲಿ ಹೋಗಿ ನೆಲೆ ನಿಂತು ಬಿಟ್ರು. ಅವರವರ ಇರುವಿಕೆ, ಅಂದ್ರೆ ಒಂದೇ ಇರುವಿಕೆ, ಒಂದೇ ಅರಿವು ಏನಿದೆ ಎಲ್ಲವನ್ನೂ ಬೆಳಗುತ್ತಾ ಇದೆ. ಆ ನಿಜವಾದ ಇರುವಿಕೆ, ಆ ನಿಜವಾದ ಅರಿವೇನಿದೆ, ಅದರಲ್ಲಿ ಹೋಗಿ ಯಾವುದು ಈ ನಾನು ಅನ್ನುವುದು ಎಲ್ಲಿಂದ ಮುಳುಗತ್ತೆ, ಆ ಮೂಲಕ್ಕೆ ಹೋಗಿ ಅವರು ಸಹ ಆ ಜ್ಞಾನದಲ್ಲಿ ನಿಂತು ಬಿಟ್ರು ಅಂತ ರಮಣರು ಈ ಕಥೆಯನ್ನ ಹೇಳ್ತಾರೆ. ಇದನ್ನ ಕೇಳ್ತಾ ಇದ್ದ ಮುರುಘನಾರ್ ಸ್ವಾಮಿ ಕೇಳ್ತಾರೆ, ಹೌದಾ, ನಾನು ಯಾವುದೇ ಪುಸ್ತಕದಲ್ಲಿ ಈ ತರ ಓದ್ಲಿಲ್ವಲ್ಲ ರಮಣರೇ, ನಾವು ಕೇಳಿರೋದು ದಕ್ಷಿಣಾಮೂರ್ತಿ ಮೌನವಾಗೇ ಇದ್ರು, ಸಂಭಾಷಣೆ ನಡೆಸಲೇ ಇಲ್ಲ ಅಂತ. ನೀವು ನೋಡಿದ್ರೆ 1 ವರ್ಷ ಅವರಿಬ್ಬರ ನಡುವೆ ಸಂವಾದ ನಡೆಯಿತು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ರಮಣರು, ಅದು ಹಾಗೆ ನಡೆದಿದ್ದು ಕಣೋ ಅಂತಾರೆ. ಆವಾಗ ಮುರುಘನಾರ್ ಸ್ವಾಮಿ ಅನ್ಕೊಂತಾರೆ, ಅವರೇ ಶಿವನ ಆದ್ರಿಂದ ಅದು ನಡೆದದ್ದು ಹಾಗೆ ಅನ್ನುವುದು ಸತ್ಯವಾದ ವಿಷಯ ಇರಬೇಕು. ಆದ್ರಿಂದಲೇ ರಮಣರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದು ಹಾಗೆ ನಡೆದದ್ದು ಅಂತ. ಈ ಕಥೆಯ ಮೂಲ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನಾವು ನಿಜವಾಗ್ಲೂ ಸತ್ಯದ ಅನುಭವವನ್ನ ಪಡೆಯಬೇಕು ಅನ್ನುವುದು ನಮ್ಮ ಉದ್ದೇಶವಾಗಿರಬೇಕು. ಅನುಭವವನ್ನ ಪಡಿಬೇಕು ಅಥವಾ ಸತ್ಯದಲ್ಲಿ ನೆಲೆಸಬೇಕು ಅಂತ. ಸತ್ಯವನ್ನ ತಿಳ್ಕೋಬೇಕು, ಸತ್ಯವನ್ನ ಏನೋ ಮಾಡಿ ಪಡೆಯಬೇಕು ಅನ್ನುವುದಕ್ಕಿಂತ ಹೆಚ್ಚು ಗಮನ ಕೊಡಬೇಕಾಗಿರೋದು ಸತ್ಯ ಅನ್ನುವುದು ಇದ್ದೇ ಇದೆ, ಈಗಲೂ ಇದೆ. ಇಲ್ದಲೇ ಇದ್ರೆ ಅದು ಸತ್ಯ ಆಗಲ್ಲ ಅನ್ನೋದನ್ನ ನಾವು ಹಲವಾರು ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಓದಿರ್ತೇವೆ. ಸತ್ಯ ಅನ್ನೋದು ಈಗಲೂ ಇದೆ.
ಹೇಗೆ ಅಂತಂದ್ರೆ ನಮ್ಮ ಇದರಲ್ಲಿ ಹೇಳೋದು ಅಂದ್ರೆ ಹಾಲು ಮತ್ತೆ ನೀರು, ಈಗ ಹಾಲು ಇದೆ ನೀರು ಇದೆ ಎರಡೂ ಮಿಕ್ಸ್ ಮಾಡಿದ್ರೆ ಹೇಗೋ ಹಾಗೆ ಈ ಅಜ್ಞಾನವಾದ ದಿಲೀಪ ನಾನು ಅನ್ನುವ ಭಾವನೆಯ ಹಿಂದೆ ಒಂದು ಅರಿವಿದೆ. ಆ ಅರಿವಿಗೆ ಗೊತ್ತಿದೆ ಈ ದೇಹದ ಜೊತೆ ಗುರುತಿಸ್ಕೊಂತಿದೆ, ಈ ನಾಮದ ಜೊತೆ ಗುರುತಿಸ್ಕೊಂತಿದೆ ಅನ್ನುವ ಅರಿವು ಇದೆ. ಆ ದೇಹ ನಾಮ ಇದು ಕೂಡ ಅದಕ್ಕೆ ವಸ್ತುತಃ ಕಾಣ್ತಾನೆ ಇದೆ. ಹಾಗಾಗಿ ಸತ್ಯ ಈಗಲೂ ಇದೆ, ಅದಕ್ಕೆ ಮಿಶ್ರಿತವಾದಿ ಅಂದ್ರೆ ಹಗ್ಗದ ಜೊತೆಗೆ ಹಾವು ಕೂಡ ಕಾಣಿಸ್ತಾ ಇದೆ. ಹಗ್ಗ ಇದೆ ಆದ್ರೆ ಹಗ್ಗವನ್ನ ನಾವು ನೋಡ್ತಾ ಇಲ್ಲ, ನಾವು ನೋಡ್ತಾ ಇರೋದು ಹಾವನ್ನೇ. ಆ ರೀತಿ ನಮ್ಮ ದೃಷ್ಟಿ ಬಹಿರ್ಮುಖವಾಗಿದೆ, ಅಂದ್ರೆ ನಾಮರೂಪಕ್ಕೆ ಮಾರು ಹೋಗಿದೆ. ಆ ನಾಮರೂಪ ಯಾವ ಅರಿವಿನಿಂದ ಕಾಣ್ತಾ ಇದ್ದೀವೋ, ಯಾವ ಇರುವಿಕೆಯಿಂದ ಕಾಣ್ತಾ ಇದ್ದೀವೋ ಅದನ್ನ ನಾವು ಗಮನಿಸ್ತಾ ಇಲ್ಲ. ಆದ್ರಿಂದ ನಮ್ಮ ಗಮನ ಅಲ್ಲಿಗೆ ತಿರುಗಬೇಕಾಗಿದೆ. ಅದನ್ನ ರಮಣರು ಹೇಗೆ ಮಾಡ್ತಾರೆ ಅಂತಂದ್ರೆ ಆತ್ಮವಿಚಾರದ ಮೂಲಕ ಮಾಡ್ತಾರೆ. ಯಾವಾಗ ಎಷ್ಟೆಷ್ಟು ಆಲೋಚನೆ ಎದ್ರು ತಕ್ಷಣವೇ ಯಾರಿಗೆ ಈ ಆಲೋಚನೆ ಅಂತ ಕೇಳ್ಕೊ, ನನಗೆ ಅಂತಾನೆ ಬರುತ್ತೆ. ಆ ನಾನು ಅಂದ್ರೆ ಯಾರು, ಆ ನಾನು ಅನ್ನುವುದನ್ನ ಯಾವುದನ್ನು ಉದ್ದೇಶಿಸಿ ಹೇಳ್ತಾ ಇದ್ದೇನೆ ಅಂತ ವಿಚಾರ ಮಾಡು. ತಕ್ಷಣವೇ ಆ ನಾನುವಿಗೆ ನಿಜವಾದ ಆಧಾರವಾಗಿರುವ ಆ ಶುದ್ಧ ಇರುವಿಕೆ ಏನಿದೆ, ಆ ಶುದ್ಧ ಅರಿವೇನಿದೆ ಅದೇ ಅಂತ ತಿರುಗುತ್ತೇವೆ ಅಂತ. ಇದನ್ನ ನಮ್ಮ ಆಧ್ಯಾತ್ಮಿಕ ಇದರಲ್ಲಿ ವಿವೇಕ ಅಂತ ಹೇಳ್ತಾರೆ. ಜ್ಞಾನ ಅಜ್ಞಾನ ಎರಡೂ ಇದ್ದು, ಹಾಲು ನೀರು ಎರಡು ಮಿಶ್ರವಾಗಿದ್ದಾಗ ಹಾಲನ್ನು ಮಾತ್ರ ಕುಡಿದು ನೀರನ್ನ ಬಿಡುವುದಕ್ಕೆ ವಿವೇಕ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಲ್ಲರಲ್ಲೂ ವಿವೇಕ ಇರುತ್ತೆ. ಒಂದು ಹಕ್ಕಿಯಲ್ಲೂ ಸಹ ವಿವೇಕ ಇರುತ್ತೆ. ಒಂದು ಮಣ್ಣು ಕಾಳು ಎಲ್ಲ ಬೆರೆಸಿಕೊಟ್ರೆ ಅದಕ್ಕೆ ಕಾಳು ಯಾವುದು ಮಣ್ಣು ಯಾವುದು ಅಂತ ಭೇದ ಮಾಡಿ ಕಾಳನ್ನೇ ಆರಿಸಿ ತಿನ್ನೋದು ನಾವು ನೋಡಿ. ಈಗ ರೋಡಲ್ಲಿ ನಾವು ಒಂದಿಷ್ಟು ಕಾಳನ್ನ ಎಸ್ಬಿಟ್ರೆ ಆ ಪಾರ್ವಾಳಗಳೆಲ್ಲ ಹಾರು ಬಂದು ಕೂತ್ಕೊಂಡಾಗ ಅದು ಮಣ್ಣನ್ನ ತಿನ್ನೋದಿಲ್ಲ, ಕಾಳನ್ನು ಮಾತ್ರ ಆರಿಸ್ಕೊಂಡು ತಿನ್ನುತ್ತೆ. ಆ ರೀತಿ ವಿವೇಕ ಎಲ್ಲರಲ್ಲೂ ಇದೆ. ಆ ವಿವೇಕ ಹೆಚ್ಚಾದಷ್ಟು ಅಂದ್ರೆ ಎಲ್ಲಿವರೆಗೂ ಆ ವಿವೇಕ ಹೋಗ್ಬೇಕಪ್ಪ ಅಂದ್ರೆ ಸತ್ಯ ಮತ್ತೆ ಅಸತ್ಯ ಏನಿದೆ, ಇದು ಮಿಶ್ರಿತವಾದ ಈ ಜೀವನ ಏನಿದೆ ಅದರಲ್ಲಿ ಸತ್ಯವನ್ನ ಮಾತ್ರ ಅನುಭವಿಸ್ಕೊಂಡಿರೋದು ಏನಿದೆ ಅದನ್ನ ಅಂದ್ರೆ ಆಯ್ಕೊಂಡು ತಿನ್ನೋದು ರೀತಿಯಲ್ಲಿ ಸತ್ಯ ರೂಪವಾಗಿ ಉಳ್ಕೊಳ್ಳೋದ್ರ ಏನಿದೆ ಅದರಲ್ಲಿ ನಮ್ಮ ವಿವೇಕ ಇದೆ. ಈ ಪುಸ್ತಕಗಳು ಈ ಸಾಧನೆಗಳೆಲ್ಲ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೊರಟಿದೆ ಅಂತ ಈ ಕಥೆಯ ಮೂಲಕ ನಾವು ತಿಳ್ಕೊಬೋದಾಗಿದೆ. ಮುಂದೆ ಇನ್ನೊಂದು ಕತೆ ಹೇಳ್ಬಿಡ್ತೇನೆ. ಅದು ಮಾಣಿಕ್ಯ ವಾಚಕರವರ ಕತೆ. ಅಲ್ಲಿ ಕತೆ ಸ್ವಲ್ಪ ದೊಡ್ಡದಾಗಿದೆ. ಮಾಣಿಕ್ಯ ವಾಚಕರಂದಾಗ ಮುರುಘನಾರ್ ಸ್ವಾಮಿಗಳೇ ಮತ್ತೆ ಜ್ಞಾಪಕಕ್ಕೆ ಬರ್ತಾರೆ. 1923ರಲ್ಲಿ ಮುರುಘನಾರ್ ಸ್ವಾಮಿ ಅವರು ಅವರ ಮಾವನ ಮೂಲಕ ರಮಣರ ಅಕ್ಷರಮಣ ಮಾಲೆ ಈ ಪುಸ್ತಕವನ್ನ ಪಡೆದಿರ್ತಾರೆ. ಆವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ರಮಣರನ್ನ ನೋಡ್ಬೇಕು, ಇಷ್ಟು ಚೆನ್ನಾಗಿ ತಮಿಳಲ್ಲಿ ಬರಿಬೇಕಾದ್ರೆ ಅವರೇ ಮಹಾನ್ ತಮಿಳ್ ವಿದ್ವಾಂಸರಾಗಿರ್ತಾರೆ. ರಮಣರು ಇಷ್ಟು ಚೆನ್ನಾಗಿ ತಮಿಳಲ್ಲಿ ಬರ್ದಿದ್ದಾರೆ ಅಂದ್ರೆ ಅವರು ಶಿವನೇ ಆಗಿರಬೇಕು, ಇಷ್ಟು ಚೆನ್ನಾಗಿ ಅರುಣಾಚಲನ ಮೇಲೆ ಮಣಮಾಲೆ ಬರ್ದಿದ್ದಾರೆ ಅಂತ ಹೇಳಿ ಬರ್ತಾರೆ. ಸೆಪ್ಟೆಂಬರ್ ಅಲ್ಲಿ ರಮಣರನ್ನ ಬರೀ ಕೈಯಲ್ಲಿ ನೋಡೋದು ಹೇಗಪ್ಪ, ಸುಮ್ಮನೆ ಆ ಮಹಾತ್ಮರನ್ನ ಬರೀ ಕೈಯಲ್ಲಿ ನೋಡೋದು ಸರಿ ಇಲ್ಲ ಅಂತ ಹೇಳಿ ಅರುಣಾಚಲೇಶ್ವರರ ದೇವಸ್ಥಾನದಲ್ಲಿ ಒಂದು ಕೊಳದಲ್ಲಿ ಕೂತು ರಮಣರ ಬಗ್ಗೆ ಒಂದು ಕವಿತೆಯನ್ನ ಬರೆದು ತಗೊಂಡು ಹೋಗ್ತಾರೆ. ರಮಣರನ್ನ ನೋಡಿದ ತಕ್ಷಣ ಅವ್ರ ಕಣ್ಣು ತುಂಬಿ ಬಂದ್ಬಿಡುತ್ತೆ. ಅವ್ರು ಹೋಗೋ ಟೈಮ್ಗೂ ರಮಣರು ಅದೇ ಸಮಯಕ್ಕೆ ಆಶ್ರಮದಿಂದ ಹೊರಗೆ ಬರ್ತಾರೆ. ಅವ್ರ ಕಣ್ಣು ತುಂಬ ಬಂದ್ಬಿಡುತ್ತೆ ರಮಣರನ್ನು ನೋಡಿ. ಆ ಕವಿತೆಯನ್ನ ರಮಣರಿಗೆ ಕೊಟ್ಬಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ರಮಣರ ಆ ಕವಿತೆಯನ್ನ ಓದಿ, ಓಹೋ ಮಾಣಿಕ್ಯ ವಾಚಕರ್ ಶಿವನಿಗೆ ಬರ್ದಂತೆ ನೀನು ಬರ್ಕೊಂಬಂದಿದ್ದೀಯಾ, ಓದ್ತೀಯಾ ಅಂತ ಕೇಳ್ತಾರೆ. ಹಾಗಾಗಿ ಇದು ಮಾಣಿಕ್ಯ ವಾಚಕರ್ ಅಂದ್ರೆ ನಮ್ಗೆ ರಮಣ ಡಿವೋಟೀಸ್ಗೆ ಮುರುಘನಾರ್ ಸ್ವಾಮಿಯವರೇ.
ಇದರಲ್ಲಿ ನಾನು ರಮಣರು ಮಾಣಿಕ್ಯವಾಚಕರ ಕಥೆಯನ್ನು ಈ ರೀತಿ ಹೇಳ್ತಾರೆ. ನನಗೆ ಸ್ವಲ್ಪ ತಮಿಳ್ ಊರುಗಳ ಹೆಸರು ಹೇಳಿದ್ದಾರೆ, ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತೀನೋ ಇಲ್ವೋ ದಯವಿಟ್ಟು ಕ್ಷಮಿಸಿ. ಅವರು ಹುಟ್ಟಿದ್ದು ವಾಡರೂರ್ ಅನ್ನುವ ಊರಿನಲ್ಲಿ. ಆಮೇಲೆ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ. ದೊಡ್ಡವರಾದ್ಮೇಲೆ ಆ ಪಾಂಡಿಯನ್ ರಾಜ ಯಾರಿರ್ತಾನೆ, ಇವರ ಪಾಂಡಿತ್ಯವನ್ನ ಮೆಚ್ಚಿ ಇವರು ಬ್ರಾಹ್ಮಣರಲ್ಲೇ ತುಂಬಾ ಉತ್ಕೃಷ್ಟವಾದವರು ಅನ್ನೋ ರೀತಿಯಲ್ಲಿ ಅವರನ್ನ ಅವರ ಆಸ್ಥಾನದಲ್ಲಿ ಮಂತ್ರಿ ಪದವಿಯನ್ನ ಕೊಟ್ಟು ಅವ್ರನ್ನ ಇಟ್ಕೊಂಡಿರ್ತಾರೆ. ಆದ್ರೂ ಮಾಣಿಕ್ಯವಾಚಕರಿಗೆ ಏನು ಈ ಪದವಿ, ಈ ಉದ್ಯೋಗದ ಮೇಲೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಅವ್ರಿಗೆ ಈಶ್ವರನ ದರ್ಶನವಾಗಬೇಕು, ಈಶ್ವರ ದರ್ಶನವನ್ನು ಪಡೆಯಬೇಕು ಅನ್ನುವ ಉತ್ಸುಕತೆನೇ ಹೆಚ್ಚಾಗಿರುತ್ತೆ. ಹಾಗಾಗಿ ಒಳ್ಳೆ ಗುರುವನ್ನ ಅನ್ವೇಷಣೆ ಮಾಡ್ತಾ ಇರ್ತಾರೆ. ಎಲ್ಲರೂ ಸಿಗ್ತಾರೇನೋ ಅನ್ನುವ ರೀತಿಯಲ್ಲಿ ಹುಡುಕ್ತಾ ಇರ್ತಾರೆ. ಒಂದು ದಿನ ರಾಜ ಕರೀತಾನೆ, ನನಗೆ ರಾಜ್ಯದಲ್ಲಿ ನನಗೆ ಕುದುರೆಗಳ ಅವಶ್ಯಕತೆ ಇದೆ. ಈ ರೀತಿ ಸಮುದ್ರ ತೀರದಲ್ಲಿ ಒಳ್ಳೊಳ್ಳೆ ಹಡಗಿನಲ್ಲಿ ಕುದುರೆಗಳು ಬರುತ್ತೆ, ನೀನು ಯಾಕೆ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಕುದುರೆಗಳನ್ನು ನನಗೆ ತರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಮಾಣಿಕ್ಯವಾಚಕರು ಇದು ಬಹಳ ಒಳ್ಳೆ ಅವಕಾಶ, ಕುದುರೆ ತರುವ ರೀತಿಯಲ್ಲಿ ಹೊರಟಾಗ ಗುರುವಿನ ಸಂದರ್ಶನ ಆದರೂ ಆಗಬಹುದು ಅನ್ನುವ ರೀತಿಯಲ್ಲಿ ಒಪ್ಕೊಂಡು ಮಾಣಿಕ್ಯವಾಚಕರು ಹಣವನ್ನು ತಗೊಂಡು ಹೊರಡ್ತಾರೆ. ಅವರು ಹೊರಟಾಗ ತಿರುಪೆರುಂದುರೈ ಅನ್ನುವ ಒಂದು ಊರು. ಆ ಊರಿನಲ್ಲಿ 1 ವರ್ಷದಿಂದನೇ ಶಿವ ಇಂಥ ದಿನ ಈ ಮಾಣಿಕ್ಯವಾಚಕರು ಬರ್ತಾರೆ ಅಂತ ಅಲ್ಲಿ ಮೇಷ್ಟ್ರ ಕೆಲಸದಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡಿಕೊಂಡು, ಆ ಮಕ್ಕಳು ಮನೆಯಿಂದನೇ ದಿನ ಒಬ್ಬೊಬ್ಬರು ಮಕ್ಕಳ ಮನೆಯಿಂದನೇ ಊಟವನ್ನ ತರಿಸಿ ಊಟವನ್ನು ಮಾಡಿಕೊಂಡು ಕಾಯ್ತಾ ಇರ್ತಾನೆ ಮಾಣಿಕ್ಯವಾಚಕರಿಗೆ. ಇದು ಬಹಳ ಮುಖ್ಯ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಜೀವನ ಚರಿತ್ರೆಯನ್ನು ನೋಡಿದಾಗಲೂ ನಮಗೆ ಒಬ್ಬ ಶಿಷ್ಯನಿಗೋಸ್ಕರ ಗುರು ಕಾಯ್ತಾ ಇರುವುದು ನಾವು ಕಾಣ್ತೇವೆ. ಅಂದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಶಿಷ್ಯರಾಗಿ ನಾವುಗಳೆಲ್ಲ ನಾವು ಮಾಡಬೇಕಾಗಿರೋದು ಒಂದೇ, ಆ ಸದ್ವಸ್ತುವಿನ ಅನುಭವವನ್ನು ಪಡೀಬೇಕು ಅನ್ನುವ ಉತ್ಸುಕತೆ. ಅದನ್ನ ನಾವು ಯಾವುದೇ ಕಾರಣಕ್ಕಾಗಿ ಬಿಡಬಾರದು. ಇದೊಂದು ಜೀವನದಲ್ಲಿ ನಮಗೆ ಸಿಕ್ಕಿರುವ ಒಂದು ಉತ್ಕೃಷ್ಟವಾದ ಅವಕಾಶ. ಇದರಲ್ಲೂ ಶಂಕರಾಚಾರ್ಯರು ಹೇಳೋದು ಹಾಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮ ಸಿಕ್ಕಿದಾಗ ಈ ಜ್ಞಾನ ಒಬ್ಬರಿಂದ ಒಬ್ರು ಪುಸ್ತಕದಿಂದನೋ ಅಥವಾ ಒಬ್ಬರಿಂದ ಒಬ್ರು ಹಂಚ್ಕೊಂಡು ಆ ಭಗವಂತ ಅನ್ನೋನು ಇದ್ದಾನೆ, ಅವರ ಸಂದರ್ಶನವನ್ನ ಮಾಡಿದಂಥ ಮಹಾನುಭಾವರುಗಳು ಹಲವಾರು ಜನ ಇದ್ದಾರೆ. ಪುರಂದರದಾಸರು, ಕನಕದಾಸರು, ಹಾಗೆ ಇಲ್ಲಿ ನೋಡಿದ್ರೆ ಮಾಣಿಕ್ಯವಾಚಕರು, ರಮಣರೇ ಭಗವಂತನ ಸ್ವರೂಪವಾಗಿ ನಮಗೆ ಬಂದಿದ್ರು. ಹೀಗೆ ಹಲವಾರು ರೀತಿಯಲ್ಲಿ ಶಂಕರಾಚಾರ್ಯರು, ಈ ರೀತಿ ಹಲವಾರು ಜೀವನದ ಮೂಲಕ ತಿಳಿಯೋದು ಏನಪ್ಪಾ ಅಂದ್ರೆ, ಆ ಸತ್ಯ ವಸ್ತು ನಮ್ಮೆಲ್ಲದಕ್ಕೂ ಕಾರಣವಾಗಿರುವ ಒಂದು ಮಹತ್ ಶಕ್ತಿ ಖಂಡಿತ ಇದೆ, ಅದನ್ನ ದರ್ಶನವನ್ನ ಪಡೆಯಬಹುದು ಅಂತ ಎಲ್ಲರೂ ತೋರಿಸಿದ್ದಾರೆ. ಹಾಗಾಗಿ ಅದು ನಮ್ಮ ಜೀವನದ ಉತ್ಕೃಷ್ಟ ಧ್ಯೇಯವಾಗಿರಬೇಕು ಅಂತ. ಶುಕ್ರವಾರದೊತ್ತು ಶಾರದಾ ಅಕ್ಕ ಅವರು ರಮಣಗೀತ ಅನ್ನುವ ರಮಣರ ಉಪದೇಶವನ್ನ ಸಂಗ್ರಹಿಸಿರುವಂತ ಗಣಪತಿ ಮುನಿಗಳ ಒಂದು ಪುಸ್ತಕ, ಭಗವದ್ಗೀತೆಯ ತರದಲ್ಲೇ 18 ಅಧ್ಯಾಯ ಅದರಲ್ಲೂ ಇದೆ. ಅದರಲ್ಲೂ ಗಣಪತಿ ಮುನಿಗಳು ರಮಣರು ಇಂತಿಂಥ ದಿನ ಈ ಉಪದೇಶವನ್ನ ನನಗೆ ಅಥವಾ ನನ್ನ ಶಿಷ್ಯ ವೃಂದಕ್ಕೆ ಕೊಟ್ಟರು ಅಂತ ಅದನ್ನು ದಾಖಲಿಸಿದ್ದಾರೆ ಸಂಸ್ಕೃತದಲ್ಲಿ. ಅದರಲ್ಲಿ ಮುಖ್ಯ ಕರ್ತವ್ಯ ನಿರೂಪಣಂ ಅನ್ನುವ ಒಂದು ಬರುತ್ತೆ. ಮುಖ್ಯ ಕರ್ತವ್ಯ ಏನು ಅಂತ ಕೇಳಿದಾಗ ರಮಣರು ಸ್ಪಷ್ಟವಾಗಿ ಹೇಳ್ತಾರೆ, ಭಗವಂತನನ್ನ ಕಂಡು ಅಥವಾ ಆತ್ಮನನ್ನು ದರ್ಶನವನ್ನು ಮಾಡಿ ಆತ್ಮನಿಷ್ಠನಾಗಿ ಉಳಿಯುವುದೇ ನಮ್ಮೆಲ್ಲರ ಜೀವನದ ಮುಖ್ಯ ಕರ್ತವ್ಯ ಅಂತ. ಹಾಗಾಗಿ ಅದಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು. ಇಲ್ದಲೇ ಇದ್ರೆ ಸಾಧು ಓಂ ಸ್ವಾಮಿ ಹೇಳ್ತಾರೆ, ನಾನು ಬಿಸ್ನೆಸ್ ಮ್ಯಾನ್ ಆದ್ರಿಂದ ಬಿಸ್ನೆಸ್ ರೂಪದಲ್ಲಿ ಹೇಳ್ಬೇಕು ಅಂತಂದ್ರೆ,
ಆ ಒಂದು ಭೂಮಿಯಲ್ಲಿ ಒಂದು ಅಂಗಡಿಯನ್ನ ಇಟ್ಕೊಂಡು ನಾನು ದುಡ್ದಿದ್ದೆಲ್ಲ ಬರೀ ಆ ಅಂಗಡಿ ನೋಡ್ಕೊಳಕ್ಕೆ, ಅಂಗಡಿ ಸಾಲ ಕಟ್ಟಕ್ಕೆ, ಅಂಗಡಿ ಬಾಡಿಗೆ ಕಟ್ಟಕ್ಕೆ ನನ್ನ ಜೀವನ ಎಲ್ಲ ಮುಡುಪಾಗ್ಬಿಟ್ರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅನ್ಸ್ಕೊಳಲ್ಲ ಅಂತ ಸಾಧುವಂ ಸ್ವಾಮಿ ಹೇಳ್ತಾರೆ. ಅಂದ್ರೆ ನಾವು ಇದನ್ನ ಬಾಡಿಗೆಗೆ ಪಡೆದಿದ್ದೇವೆ, ಈ ಶರೀರವನ್ನ. ಏನಕ್ಕೆ? ಒಂದು ಸತ್ಯದ ಅನ್ವೇಷಣೆಯನ್ನು ಮಾಡ್ತೇನೆ ಅನ್ನುವ ಒಂದು ಇದಿಟ್ಕೊಂಡು ಬಂದಿರ್ತೇವೆ. ಆದ್ರೆ ನಾವು ಇದಕ್ಕೆ ಮಾರು ಹೋಗಿ, ಈ ಅಂಗಡಿಗೆ ಮಾರು ಹೋಗಿ ಬರೀ ಅಂಗಡಿಗೆ ಬಾಡಿಗೆ ಕಟ್ಟೋ ರೀತಿಯಲ್ಲಿ, ಅಂದ್ರೆ ಇದಕ್ಕೆ ಬೇಕಾದದ್ದನ್ನೇ ಪೂರೈಸ್ಕೊಂಡಿರೋ ರೀತಿಯಲ್ಲಿ ಇದು ಬಿಟ್ರೆ ನಾವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲ್ಲ ಅಂತ ಸಾಧುವಂ ಸ್ವಾಮಿ ಹೇಳ್ತಾರೆ. ಹೇಗಾದ್ರೂ ಇಲ್ಲಿ ಮತ್ತೆ ವಾಪಸ್ ಬರೋಣ. ಇಲ್ಲಿ ಶಿವ ಗುರುವಾಗಿ ಕಾಯ್ತಾ ಇರ್ತಾನೆ ಮಾಣಿಕ್ಯವಾಚಕರಿಗೆ. ಮಾಣಿಕ್ಯವಾಚಕರಿಗೆ ಆ ತಿರುಪೆರುಂದರೈಯಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಮಾರ್ಗ ಮಧ್ಯದಲ್ಲಿ ಆ ದೇವಸ್ಥಾನ ಕಂಡು ಒಂದು ಸಲ ಹೋಗಿ ಒಳಗಡೆ ನಮಸ್ಕಾರ ಹಾಕಿ ಬರೋಣ ಅಂತ ಅವರ ಸಾರಥ್ಯ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಿಲ್ಲಿಸಿ ಒಳಗೆ ಹೋಗಿ ನಮಸ್ಕಾರ ಹಾಕಿ ಆಚೆ ಕಡೆ ಬರೋ ಅಷ್ಟೊತ್ತಿಗೆ ಶಿವ ಏನ್ ಮಾಡ್ತಾನೆ, ಒಬ್ಬ ಯೋಗಿಯ ರೂಪದಲ್ಲಿ ಒಂದಿಷ್ಟು ಶಿಷ್ಯರನ್ನ ಸುತ್ತಲೂ ಕೂಡಿಸ್ಕೊಂಡು ಒಂದು ಮರದ ಕೆಳಗೆ ಕೂತಿರ್ತಾನೆ ಆ ದೇವಸ್ಥಾನದಲ್ಲಿ. ಅದನ್ನ ನೋಡಿದ ತಕ್ಷಣನೇ ಮಾಣಿಕ್ಯವಾಚಕರಿಗೆ ಓ ಮಹಾತ್ಮರು ಇವರು ಯಾರೋ ಅಂತ ಹೇಳಿ ಹತ್ರ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ನಿಂತ್ಕೊಂತಾರೆ. ಅವ್ರಿಗಾಗೆ ಕಾಯ್ತಾ ಇದ್ದಂತ ಶಿವ ಆ ಕೃಪಾ ದೃಷ್ಟಿಯಿಂದ ಮಾಣಿಕ್ಯವಾಚಕರನ್ನ ನೋಡ್ತಾರೆ. ನಾವು ಈ ಸಮಯದಲ್ಲಿ ಗಮನಿಸ್ಬೋದು, ಮುರುಘನಾರ ಸ್ವಾಮಿಯವರು ಬಂದು ರಮಣರಿಗೆ ನಮಸ್ಕಾರ ಮಾಡಿದಾಗ್ಲೂ ರಮಣರು ಅವರ ಕೃಪಾ ದೃಷ್ಟಿಯಿಂದ ಮುರುಘನಾರ ಸ್ವಾಮಿಯನ್ನ ನೋಡ್ತಾರೆ. ಮುರುಘನಾರ ಸ್ವಾಮಿಯವರು ಸಹ ಕಣ್ಣು ತುಂಬಿ ಬಂದ್ಬಿಡುತ್ತೆ, ಅವರಿಗೆ ಏನು ಮಾತು ಕೂಡ ಹೊರಡೋದಿಲ್ಲ. ಅದೇ ರೀತಿ ಮಾಣಿಕ್ಯವಾಚಕರಿಗೂ ಸಹ ಅವರ ದೃಷ್ಟಿಯಿಂದಲೇ ಜ್ಞಾನದ ಅನುಭವ ಆಗ್ಬಿಡುತ್ತೆ, ಶಿವನ ದೃಷ್ಟಿಯಿಂದಲೇ. ತಕ್ಷಣವೇ ಒಳ್ಳೊಳ್ಳೆ ಕವಿತೆಗಳನ್ನ ಬರೀತಾರೆ ಶಿವನ ಮೇಲೆ. ಅದನ್ನ ನೋಡಿದ ಶಿವ ಓ ಮಾಣಿಕ್ಯದಂತೆ ಇದೆ ಈ ಪದಗಳು ಅಂತ ಹೇಳಿ, ಮಾಣಿಕ್ಯವಂತೆ ನುಡಿದವನು ಅಂತ ಹೇಳಿ ಮಾಣಿಕ್ಯವಾಚಕರ್ ಅಂತ ಹೇಳ್ತಾರೆ. ಅಲ್ಲಿಂದ ಹೇಳಿ ಅದನ್ನ ಆ ಬಿರುದನ್ನ ಕೊಟ್ಬಿಟ್ಟು ಶಿವ ಅದೃಶ್ಯನಾಗ್ಬಿಡ್ತಾನೆ ಅಂತ ರಮಣರು ಹೇಳ್ತಾರೆ. ಅಲ್ಲಿಂದ ಆ ಶಿವನನ್ನ ನೋಡಿದಾಗ ಮಾಣಿಕ್ಯವಾಚಕರು ಏನ್ ಮಾಡ್ತಾರೆ, ಅವ್ರ ಮೈ ಮೇಲಿದ್ದಂತ ಒಡವೆ ವಸ್ತ್ರ ಎಲ್ಲವನ್ನ ಶಿವನ ಪಾದಕ್ಕೆ ಇಟ್ಬಿಟ್ಟು ಸಾಕು ಇದರ ಸಹವಾಸ ಅಂತ ಹೇಳಿ ಒಂದು ಕೌಪೀನವನ್ನ ಧರಿಸ್ಕೊಂಡು ಮಾಣಿಕ್ಯನ ವಾಚಕರು ಕೈ ಮುಗಿದು ಆ ಮುತ್ತಾದ ಕವಿತೆಗಳನ್ನ ಹಾಡಿದ್ರು. ಅದನ್ನ ಕೇಳಿದ ನಂತರ ಶಿವ ಅದೃಶ್ಯನಾದ ಅಂತ ರಮಣರು ಹೇಳ್ತಾರೆ. ಇದನ್ನ ಸ್ವಲ್ಪ ದಿನ ಆದ್ಮೇಲೆ ರಾಜ ನೋಡ್ತಾನೆ, ಎಲ್ಲಿ ನಾನು ಕಳಿಸಿದ್ದೆ ಮಾಣಿಕ್ಯವಾಚಕರನ್ನ, ಎಲ್ಲೋ ಅವರು ಬರಲೇ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಹುಡುಕಿ ಅವರನ್ನ ಬರಕ್ ಹೇಳಿ ಅಂತ ಕಳಿಸ್ತಾರೆ. ಆಗ ಮಾಣಿಕ್ಯವಾಚಕರಿಗೆ ಬಂದ್ರು ಸೇವಕರು ಹೇಳ್ತಾರೆ, ರಾಜ ನಿಮ್ಮನ್ನ ಕರೀತಾ ಇದ್ದಾನೆ ಅಂತ. ಅವಾಗ ಮಾಣಿಕ್ಯವಾಚಕರು ಯೋಚನೆ ಮಾಡ್ತಾರೆ, ಅಯ್ಯೋ ಈಗ ಹೇಗೆ ಬರೀ ಕೈಯಲ್ಲಿ ಹೋಗೋದು, ಇರೋ ದುಡ್ಡೆಲ್ಲ ನಾನು ಈ ದೇವಸ್ಥಾನದ ಖರ್ಚು ವೆಚ್ಚಕ್ಕೆ ಹಾಕ್ಬಿಟ್ಟಿದ್ದೆ, ಎಲ್ಲ ಇಲ್ಲಿ ಶಿವನಿಗೆ ಅರ್ಪಿಸ್ಬಿಟ್ಟೆ. ಓ ಪರಮಾತ್ಮ, ನನ್ನ ಹತ್ರ ಏನೂ ದುಡ್ಡಿಲ್ಲ, ಹೇಗೆ ಕುದುರೆಯನ್ನೆಲ್ಲ ತಗೊಂಡು ನಾನು ರಾಜನ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾರೆ. ಆ ರಾತ್ರಿ ಕನಸಿನಲ್ಲಿ ಶಿವ ಬಂದು, ನಾನು ನಿನಗೊಂದು ವಜ್ರದ ಒಂದು ಇದನ್ನ ಕೊಡ್ತೇನೆ, ಒಂದು ಸ್ಟೋನ್ ಕೊಡ್ತೇನೆ, ಒಂದು ಹವಳನೋ ಏನೋ ಕೊಡ್ತೇನೆ, ಇದನ್ನ ತಗೊಂಡೋಗಿ ರಾಜನಿಗೆ ಕೊಡು, ಈ ಶ್ರಾವಣ ಮಾಸದ ಮೂಲ ನಕ್ಷತ್ರದಲ್ಲಿ ಅವನಿಗೆ ಅವನ ಕುದುರೆಗಳೆಲ್ಲ ಬಂದು ತಲುಪತ್ತೆ ಅಂತ ಹೇಳು ಅಂತ. ಅದನ್ನ ಇವರು ಒಪ್ಕೊಂಡು ಬೆಳಗ್ಗೆ ಎದ್ದು ನೋಡ್ತಾರೆ, ಅವ್ರ ಪಕ್ಕದಲ್ಲಿ ಒಂದು ಮಾಣಿಕ್ಯದ ಇದಿರುತ್ತೆ. ಅದನ್ನ ತಗೊಂಡೋಗಿ ರಾಜನಿಗೆ ಕೊಟ್ಟು ರಾಜನಿಗೆ ಈ ರೀತಿ ಅಂತ ಎಲ್ಲ ಹೇಳ್ತಾರೆ. ರಾಜ ಆಯ್ತು, ಮಾಣಿಕ್ಯವಾಚಕರ ಮೇಲೆ ನಂಬಿಕೆ ಇದ್ರಿಂದ ಆಯ್ತು ಅಂತ ಒಪ್ಕೊಂತಾರೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ರಾಜರು ಸ್ವಲ್ಪ ಅನ್ವೇಷಣೆ ಮಾಡ್ತಾರೆ, ಏನಾಯ್ತು ಇವನು ಯಾಕೆ ಕುದುರೆ ತರ್ಲಿಲ್ಲ ಅಂತ. ಗೊತ್ತಾಗತ್ತೆ, ಇದು ವಸ್ತು ಎಲ್ಲ ದೇವಸ್ಥಾನಕ್ಕೆ ಕೊಟ್ಬಿಟ್ಟಿದ್ದಾರೆ ಮಾಣಿಕ್ಯವಾಚಕರಂತ. ಸತ್ಯ ಇದು,
ಇದನ್ನ ಮರೆಮಾಚಕ್ಕೆ ಇವನೇನೋ ಹೇಳ್ತಾ ಇದ್ದಾನೆ ಅಂತ ಹೇಳಿ ತಕ್ಷಣವೇ ರಾಜ ಅವರನ್ನ ಬಂದಿ ಮಾಡಿ ಸೆರೆಮನೆಗೆ ಹಾಕ್ಬಿಡ್ತಾರೆ. ಆಗ ಶಿವ ಅವನು ವಚನ ಕೊಟ್ಟಂತೆ ಮೂಲ ನಕ್ಷತ್ರ ಬಂದಾಗ ಶ್ರಾವಣ ಮಾಸದಲ್ಲಿ ಬಂದು ರಾಜನಿಗೆ ಬರ್ತಾ ದಾರಿಯಲ್ಲಿ ಒಂದು ಕುದುರೆ ಮಾರೋನ್ ರೇಷ ಹಾಕೊಂಡು 4-5 ತೋಳಗಳನ್ನೇ ಕುದುರೆಯಾಗಿ ಪರಿವರ್ತಿಸಿ, ಒಳ್ಳೊಳ್ಳೆ ಕುದುರೆಯಾಗಿ ಪರಿವರ್ತಿಸಿ ಕರ್ಕೊಂಡ್ಬಂದು ರಾಜನಿಗೆ ಹೇಳ್ದಂತೆ ಕೊಟ್ಬಿಡ್ತಾನೆ. ನೋಡು, ನಾನು ಮಾಣಿಕ್ಯ ವಾಚಕರು ಹೇಳ್ದಂತೆ ತಂದು ಕೊಟ್ಟಿದ್ದೀನಿ ಅಂತ. ಅಯ್ಯೋ, ನಾನು ಸುಮ್ನೆ ಮಾಣಿಕ್ಯ ವಾಚಕರನ್ನ ಕೂಡಾಕ್ಬಿಟ್ನಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಬಿಡ್ತಾರೆ ರಾಜ. ಈ ಕುದುರೆಯನ್ನ ತಗೊಂಡೋಗಿ ಲಾಯದಲ್ಲಿ ಕಟ್ತಾರೆ. ಶಿವ ಆದ್ಮೇಲೆ ಅದೃಶ್ಯ ಆಗೋಗ್ತಾನೆ. ಸಂಜೆಗೆ ರಾತ್ರಿಗೆ ಆ ಕುದುರೆಗಳೆಲ್ಲ ಮತ್ತೆ ತೋಳಗಳಾಗಿ ಮಿಕ್ಕಿದೆಲ್ಲ ಕುದುರೆಗಳನ್ನು ತಿಂದ್ಬಿಡುತ್ತವೆ. ಆಗ ಈ ಮಾಣಿಕ್ಯ ವಾಚಕರು ಏನೋ ಜಾದು ಮಂತ್ರ ಮಾಡಿಸ್ಕೊಂಡು ಆಚೆ ಬರೋದಿಕ್ಕೆ ಏನೋ ಮಾಡಿದಾನೆ ಅಂತ ಹೇಳಿ ರಾಜ ಮತ್ತೆ ಅವನನ್ನ ಬಂದಿ ಮಾಡಿ ತಿರ್ಗಾ ಸೆರೆಮನೆ ಒಳಗೆ ಹಾಕ್ಬಿಡ್ತಾರೆ. ಇದನ್ನ ನೋಡಿದ ಶಿವ, ಇದನ್ನ ತಿಳಿದ ಶಿವ ಬಹಳ ಬೇಸರ ಆಗುತ್ತೆ, ತನ್ನ ಶಿಷ್ಯನನ್ನ ಈಗ ಮಾಡ್ದ ಅಂತ ಹೇಳಿ. ಇದೆಲ್ಲ ನಡೆಯೋದು ಮಧುರೈಯಲ್ಲಿ. ವೈಗೈ ನದಿ ಅಂತ ಏನಿದೆ ಅದು ಉಕ್ಕಿ ಬರುವಂತೆ ಶಿವ ಹೇಳ್ತಾನೆ. ಅದು ಉಕ್ಕಿ ಬಂದು ಮಧುರೈ ನದಿಯ ನಗರವನ್ನೆಲ್ಲ ತುಂಬ್ಕೊಂಡ್ಬಿಡುತ್ತೆ ನದಿ. ಆಗ ಪಾಂಡ್ಯ ರಾಜ ಏನ್ ಹೇಳ್ತಾನೆ, ಊರಲ್ಲಿರೋ ಎಲ್ಲಾ ಜನಗಳು ಆ ನದಿ ನೀರು ಊರೊಳಗಡೆ ಬರ್ದಲೇ ಇರೋಂಗೆ ಆ ಕಡೆ ಈ ಕಡೆ ಗೋಡೆಯನ್ನ ಕಟ್ಟಬೇಕು, ಎಲ್ಲರೂ ಶ್ರಮವನ್ನ ದಾನ ಮಾಡಬೇಕು, ನಾಳೆಯಿಂದಲೇ ಎಲ್ಲರೂ ಶ್ರಮ ದಾನ ಮಾಡಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಆ ಊರಲ್ಲಿ ಒಂದು ಪುಟ್ಟು ಅಂತನೋ ಒಂದು ತಿಂಡಿಯನ್ನ ಮಾಡ್ತಿರ್ತಾರೆ, ಸಿಹಿ ತಿಂಡಿ. ಅದನ್ನ ಮಾಡ್ತಿದ್ದ ಒಂದು ಅಜ್ಜಿ ಇರ್ತಾರೆ. ಆ ಪುಟ್ಟುವಾಣಿ ಅಮ್ಮಯ್ಯಾರ್ ಅಂತ ವಯಸ್ಸಾದ ಅಜ್ಜಿ ಅವರು ಅದನ್ನೇ ಮಾಡ್ಕೊಂಡಿರ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ನಾನು ಹೆಂಗೆ ಶ್ರಮದಾನ ಮಾಡ್ಲಿ, ಅವರು ಈ ಮಹಾ ಶಿವ ಭಕ್ತೆ ಆಕೆ, ನಾನು ಹೆಂಗೆ ಈ ಇಳಿ ವಯಸ್ಸಲ್ಲಿ ಶ್ರಮದಾನ ಮಾಡ್ಲಿ, ಈ ರಾಜ ಹೀಗೆ ಹೇಳಿದನಲ್ಲ, ನನ್ನ ಕೈಲಿ ಆಗಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಶಿವ, ನನ್ನನ್ನು ನೀನೇ ಕಾಪಾಡಬೇಕು ಅಂತ ಅಂತಾಳೆ. ಶಿವ ಒಬ್ಬ ಕೂಲಿಯ ವೇಷದಲ್ಲಿ ಅವಳ ಹತ್ರ ಬಂದು, ಏನಜ್ಜಿ ಕೆಲ್ಸದವ್ರನ್ನ ಹುಡುಕ್ತಾ ಇದೀಯಾ ಅಂತ ಕೇಳ್ತಾರೆ ಶಿವ. ಆಗ ಹೌದಪ್ಪ, ರಾಜ ಈ ತರ ಶ್ರಮದಾನ ಮಾಡ್ಬೇಕು ಅಂತ ಹೇಳಿದಾನೆ, ನನ್ನ ಕೈಲೆಲ್ಲ ಆಗುತ್ತೆ, ನಾನು ಒಬ್ಬ ಕೂಲಿಯವನ್ನ ಹುಡುಕ್ತಾ ಇದ್ದಾನೆ, ನನ್ನ ಪರವಾಗಿ ಹೋಗಿ ಅವನು ಶ್ರಮವನ್ನು ದಾನ ಮಾಡಬಹುದು, ನೀನ್ ಮಾಡ್ತೀಯಾ? ಮಾಡ್ತೀನಿ, ಆದ್ರೆ ನನಗೇನ್ ಕೂಲಿ ಬೇಡ, ನೀನ್ ಮಾಡ್ತಾ ಇರೋ ಪಿಟ್ಟುಗಳು ಅಥವಾ ಏನಿದೆ ಅದನ್ನ ನನಗೆ ಕೊಡು ಅಂತ ಕೇಳ್ತಾನೆ ಶಿವ. ಆಯ್ತು ಅಂತ ಅವಳು ತುಂಬಾ ಚೆನ್ನಾಗಿ ಮಾಡುವಂತ ಸಿಹಿ ತಿಂಡಿ ಅದು ಮಾಡಿದ್ರು ಅವತ್ ಮಾತ್ರ ಎಲ್ಲ ಮುರ್ಕೊಂಡೇ ಹೋಗುತ್ತೆ ಅಂತ ರಮಣರು ಹೇಳ್ತಾರೆ. ಆ ಮುರಿದಿದ್ದೆಲ್ಲಾನು ಅವನಿಗೆ ಹಾಕ್ತಾರೆ. ಶಿವ ಅಷ್ಟನ್ನು ಸಂತೋಷವಾಗಿ ತಿಂತಾನೆ. ಮುರಿದಿದ್ದು ಇನ್ನೊಂಚೂರು ಉಳ್ಕೊಂಡಿರುತ್ತೆ ಹಿಟ್ಟು ಅಂತಾರೆ ರಮಣರು. ಆ ಶಿವ ಕೆಲ್ಸಕ್ಕೆ ಹೋಗ್ತೀನಿ ಅಜ್ಜಿ ಅಂತ ಹೇಳಿ ಹೋಗಿ ಎಲ್ಲರೂ ಶ್ರಮದಿಂದ ಕೆಲಸ ಮಾಡ್ತಾ ಇದ್ರೆ ತಾನು ಮಾತ್ರ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಶಿವ. ಮತ್ತೆ ಅಷ್ಟೇ ಅಲ್ಲ, ಎಲ್ಲರಿಗೂ ಅಡ್ಡವಾಗಿ ಮಲಗಿಬಿಟ್ಟಿರ್ತಾನಂತೆ. ಎಲ್ಲರೂ ಇದೇನು ಇವನು ಸೋಂಬೇರಿ ಅಲ್ಲ, ಜೊತೆಗೆ ನಮಗೂ ತೊಂದರೆ ಕೊಡ್ತಿದ್ದಾನೆ ಅಂತ. ಆಗ ಆ ಪಾಂಡ್ಯ ರಾಜ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಅಲ್ಲಿಗೆ ಬರ್ತಾನೆ. ಬಂದಾಗ ಈ ವ್ಯಕ್ತಿಯನ್ನ ನೋಡ್ತಾನೆ. ಇವನು ಕೆಲಸವೂ ಮಾಡ್ತಾ ಇಲ್ಲ, ಮತ್ತೆ ಬೇರೆಯವ್ರಿಗೂ ಎಲ್ಲರಿಗೂ ಅಡ್ಡಗಾಲಾಗಿ ಬೇರೆ ನಿಂತಿದ್ದಾನೆ ಅಂತ ಯೋಚನೆ ಮಾಡಿ ಅವನ ಕೈಯಲ್ಲಿದ್ದ ಒಂದು ಚಾಟಿಯನ್ನ ತಗೊಂಡು ಆ ಶಿವನ ಕೂಲಿ ರೂಪದಲ್ಲಿ ಯಾರು ಶಿವ ಇದ್ದ ಅವನ ಬೆನ್ಗೆ ಆ ಪಾಂಡ್ಯ ರಾಜ ಹೊಡಿತಾನೆ. ಹೊಡೆದಿದ್ದ ತಕ್ಷಣವೇ ಅಲ್ಲಿದ್ದಂತ ಎಲ್ಲ ಜನರಿಗೂ ಏಟು ಬೀಳುತ್ತೆ, ಮತ್ತೆ ಪಾಂಡ್ಯ ರಾಜನಿಗೂ ಬೆನ್ಗೂ ಏಟು ಬೀಳುತ್ತೆ. ಎಲ್ಲರೂ ಅಪ್ಪ ನೋವು ಅಂತ ಕಿರಿಚ್ತಾರೆ. ಆಗ ಪಾಂಡ್ಯ ರಾಜನ್ಗೆ ಅರ್ಥ ಆಗತ್ತೆ, ಯಾರೋ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಮಹಾತ್ಮನೇ, ನಾನು ತಪ್ಪಿ ಅವನಿಗೆ ಬೆನ್ನಿಗೆ ಹೊಡೆದ್ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಕ್ಷಮೆಯನ್ನ ಕೇಳ್ತಾರೆ. ಆಗ ಆ ರಾಜ ಶಿವ, ನೀನು ಆ ಮಾಣಿಕ್ಯ ವಾಚಕರನ್ನ ಬಿಟ್ಬಿಡು, ಅವನೇನು ತಪ್ಪನ್ನ ಮಾಡಿಲ್ಲ, ಇದೆಲ್ಲ ನನ್ನಿಂದನೇ ಆಗಿದ್ದು,
ನೀನು ಅವನನ್ನ ತಪ್ಪು ಕೇಳಿ ಅವನ ಹತ್ರ ಅನುಗ್ರಹವನ್ನ ಪಡಿ ಅಂತ ಹೇಳಿ ಅದೃಶ್ಯನಾಗ್ಬಿಡ್ತಾನೆ ಶಿವ. ಇದನ್ನ ನೋಡಿದ ಪಾಂಡ್ಯ ರಾಜ, ಓ ಈ ಇವನು ಆ ಅಮ್ಮಯ್ಯ ಯಾರಿದ್ರು ಅವ್ರಿಗೆ ಸೇವಕನಂತೆ ಬಂದ್ರೆ ಆಕೆನೂ ಮಹಾತ್ಮಳೆ ಇರಬೇಕು, ಫಸ್ಟ್ ಅವಳ ದರ್ಶನ ಮಾಡಿ ಆಮೇಲೆ ಮಾಣಿಕ್ಯ ವಾಚಕರ ದರ್ಶನ ಮಾಡೋಣ ಅಂತ ಆ ಪಾಂಡ್ಯ ರಾಜ ಆ ಅಜ್ಜಿ ಹತ್ರ ಹೋದಾಗ ನೋಡಿದ್ರೆ ಆ ಅಜ್ಜಿ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಹೊರಟಿರ್ತಾಳೆ. ಅದನ್ನು ದರ್ಶನ ಮಾಡಿ ನಂತರ ಮಾಣಿಕ್ಯ ವಾಚಕರ ಹತ್ರ ಬಂದು ಅವರನ್ನ ಸೆರೆಮನೆಯಿಂದ ಬಿಡಿಸಿ, ಅದಾದ್ಮೇಲೆ ನನ್ನ ತಪ್ಪಾಯಿತು, ನಿಮ್ಮಂಥ ಮಹಾತ್ಮರನ್ನ ನಾನು ಕೂಡಾಕಿ ತೊಂದರೆ ಕೊಟ್ಬಿಟ್ಟೆ, ಈ ರಾಜ್ಯವನ್ನೆಲ್ಲ ನೀವೇ ನೋಡ್ಕೊಳ್ಳಿ, ಈ ರಾಜ್ಯವೆಲ್ಲ ನಿಮಗೆ ಬರ್ಕೊಟ್ಬಿಡ್ತೀನಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಪಾಂಡ್ಯ ರಾಜ ಕೇಳ್ತಾನೆ. ಆಗ ಮಾಣಿಕ್ಯ ವಾಚಕರು ಹೇಳ್ತಾರೆ, ನನಗೆ ಈ ರಾಜ್ಯ ಯಾವುದು ಬೇಡ, ನೀನೇ ಇದನ್ನೆಲ್ಲ ನೋಡ್ಕೋ, ನಾನು ಸನ್ಯಾಸ ದೀಕ್ಷೆಯನ್ನ ಪಡೆದು ಶಿವನ ವಿಚಾರವನ್ನ ಎಲ್ಲ ಕಡೆ ಹರಡೋದಕ್ಕೆ ಶಿವಕ್ಷೇತ್ರಗಳಿಗೆಲ್ಲ ಹೊರಡ್ತೀನಿ ಅನ್ನುವ ರೀತಿಯಲ್ಲಿ ಮಾಣಿಕ್ಯ ವಾಚಕರು ಹೊರಡ್ತಾರೆ ಅಂತ ರಮಣರು ಮಾಣಿಕ್ಯ ವಾಚಕರವರ ಕಥೆಯನ್ನ ಎಲ್ಲರಿಗೂ ಹೇಳ್ತಾರೆ. ಇವೆರಡು ಕಥೆಯನ್ನ ನಾನು ಹಂಚ್ಕೋಬೇಕು ಅಂತ ರಮಣರ ಅನುಗ್ರಹ ಆಯಿತು, ಹಂಚ್ಕೊಂಡಿದ್ದೇನೆ. ಮೂಲತಃ ಎರಡನೆಯ ಕಥೆಯಲ್ಲೂ ನಾವು ನೋಡಬೇಕಾದದ್ದು ಒಂದೇ, ನಾವು ಪ್ರಾಪಂಚಿಕ ಏನೇ ಕೆಲಸವನ್ನ ಮಾಡ್ತಾ ಇದ್ರು ಚಿಂತೆ ಇಲ್ಲ, ಅದು ಈಶ್ವರ ಅರ್ಪಿತ ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ರೆ ಸಾಕು, ಅದನ್ನ ಖಂಡಿತ ಆ ಮಹಾಶಕ್ತಿ ಗಮನಿಸುತ್ತೆ, ಅದನ್ನ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ತೇವೆ. ಯಾರು ಸದಾ ನನ್ನನ್ನೇ ಯೋಚನೆ ಮಾಡಿ ಕೆಲಸವನ್ನ ಮಾಡ್ತಾ ಇರ್ತೇನೋ ಅವನು ಯೋಮಾಂ, ಅದೇ ಕೃಷ್ಣ ಹೇಳ್ತಾನಲ್ಲ, ಯೋಗಕ್ಷೇಮಂ ವಹಾಮ್ಯಹಂ ಅಂತ, ಯಾರು ನನ್ನ ನಾಮಸ್ಮರಣೆಯನ್ನ ನನ್ನನ್ನೇ ನಂಬಿ ಸದಾ ಕೆಲಸವನ್ನ ಮಾಡ್ತಾ ಇರ್ತಾರೋ ಅವರ ಯೋಗಕ್ಷೇಮವನ್ನ ವಹಿಸ್ತೇನೆ ಅಂತ ಹೇಳ್ತಾನೆ. ವಹಿಸ್ತೇನೆ ಅಂದ್ರೆ ತಾನೇ ಬಂದು ನೆರವೇರಿಸಿಕೊಡ್ತೇನೆ ಅನ್ನೋ ರೀತಿಯಲ್ಲಿ. ಯೋಗ ಮತ್ತೆ ಕ್ಷೇಮ ಅನ್ನುವ ಪದ ಬಹಳ ಮುಖ್ಯವಾದ ಪದಗಳು. ಕ್ಷೇಮ ಅಂತಂದ್ರೆ ನಮ್ಮ ಈ ಪ್ರಾಪಂಚಿಕದಲ್ಲಿ ನಾವು ಮದುವೆ ಆಗಿರ್ಬೋದು, ಈಗ ಆಫೀಸ್ ಇಟ್ಕೊಂಡಿರ್ಬೋದು, ಅಥವಾ ಇನ್ನೇನೇನೋ ಜವಾಬ್ದಾರಿಗಳು ನಮಗೆ ಆದಿಭೌತಿಕವಾಗಿ ಬಂದಿರಬಹುದು, ಆಧ್ಯಾತ್ಮಿಕವಾಗೂ ಬಂದಿರಬಹುದು. ಯಾವುದೇ ಪ್ರಾಪಂಚಿಕ ಕೆಲಸಗಳಿರುತ್ತೆ, ಅದು ಕ್ಷೇಮವಾಗಿರೋ ಹಾಗೆ, ಸರಿಯಾಗಿ ನಡೆಯೋ ಹಾಗೆ ನೋಡ್ಕೊಂತೀನಿ ಅಂತ. ಮತ್ತೆ ಯೋಗ ಅಂತಂದ್ರೆ ಏನು? ಯೋಗ ಅಂತಂದ್ರೆ ತನ್ನಲ್ಲಿ ಐಕ್ಯತೆಯನ್ನು ಕೊಡೋದು. ಅಂದ್ರೆ ನಮಗೆ ಜೀವಭಾವ ಇದ್ದಾಗ ನಾವು ಬೇರೆ, ಈಶ್ವರ ಬೇರೆ ಅನ್ನುವ ಒಂದು ಅಜ್ಞಾನಕ್ಕೆ ಒಳಪಟ್ಟು, ಈ ನಾಮರೂಪಕ್ಕೆ ಒಳಪಟ್ಟು ಇರ್ತೇವೆ. ಆ ಅಜ್ಞಾನವನ್ನು ಕಳೆದು ಅವನು ನಾನು ಒಂದೇ ಅನ್ನುವ ಆ ಜ್ಞಾನದಲ್ಲಿ ನಿಲ್ಲಿಸೋದು, ಆ ಯೋಗವನ್ನು ಕೊಡೋದು ಏನಿದೆ, ಒಂದಾಗಿರುವಂತಹ ಜ್ಞಾನವನ್ನು ಏನು ಕೊಡೋದು, ಅದನ್ನು ಸಹ ನಾನೇ ಮಾಡ್ತೇನೆ, ನಾನೇ ವಹಿಸ್ಕೊತೇನೆ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾನೆ. ಆದ್ರಿಂದ ನಾವು ಒಂದೇ ಒಂದು ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಚಿಂತೆ ಇಲ್ಲ, ನಮಗೆ ಈಶ್ವರನ ಅನುಗ್ರಹದಿಂದಲೇ ಆ ಕೆಲಸ ಬಂದಿರೋದ್ರಿಂದ ಅದನ್ನೇ ಅವನಿಗೆ ಅರ್ಪಿಸಿ ಅವನಿಗೋಸ್ಕರನೇ ಮಾಡ್ತಾ ಇದ್ರೆ ಸಾಕು, ಆ ಅನುಗ್ರಹದಿಂದಲೇ ನಮಗೆ ಯೋಗಕ್ಷೇಮ ಪ್ರಾಪ್ತವಾಗುತ್ತೆ ಅನ್ನೋದು ಈ ಮಾಣಿಕ್ಯ ವಾಚಕರ ಕಥೆಯಲ್ಲೂ ಆ ಅಮ್ಮಯ್ಯರ ಕಥೆಯಲ್ಲೂ ನಾವು ಬಹಳವಾಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಅವರಿಬ್ಬರ ಜೀವನದಿಂದ ಹಲವಾರು ಬೇರೆಯವರಿಗೂ ಈಶ್ವರನ ದರ್ಶನವಾಯಿತು. ಅದು ಕೂಡ ಒಂದು ಆಗ್ಲೇಬೇಕು ಅಂತ ಏನಿಲ್ಲ, ಆಗುವಂತ ಒಂದು ಅವಕಾಶ ಇರೋದ್ರಿಂದ ರಮಣರು ಹೇಳಿರೋ ಹಾಗೆ ನಾವು ಈಶ್ವರನಲ್ಲಿ ಒಂದಾಗುವುದನ್ನೇ ನಮ್ಮ ಮುಖ್ಯ ಧ್ಯೇಯವನ್ನ ಮಾಡಿಕೊಂಡ್ರೆ ಈ ಪ್ರಪಂಚದ ಎಲ್ಲರ ಯೋಗಕ್ಷೇಮವೂ ನನ್ನ ಯೋಗಕ್ಷೇಮವೂ ಅದರಲ್ಲಿ ಒಳಗೊಂಡಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಕಾಣ್ಬೋದು. ಇವೆರಡು ಕಥೆಗಳನ್ನ ನಾನು ತಿಳ್ಕೊಂಡ ರೀತಿಯಲ್ಲಿ ನಾನು ಹೇಳಿದ್ದೀನಿ.
ನಿಮ್ಗನ್ವಯ ರಮಣರು ಯಾವ ರೀತಿ ಅದನ್ನು ಅನುಗ್ರಹಿಸಿರ್ತಾರೋ ನೀವು ಆ ರೀತಿನೇ ತಿಳ್ಕೋಬಹುದು. ಯಾಕೆಂದ್ರೆ ಒಂದೇ ಕಥೆಯಿಂದ ಹಲವಾರು ರೀತಿಯಲ್ಲಿ ಪಾಠ ಮಾಡುವುದು ಈಶ್ವರನ ಒಂದು ಉತ್ಕೃಷ್ಟವಾದ ಗುಣ. ಆದ್ರಿಂದ ಯಾವುದೇ ರೀತಿಯಲ್ಲಿ ಅವನು ಹೇಳಿದ್ರೂ ಅದು ನಮಗೆ ಸರಿಯಾಗೇ ಇರುತ್ತೆ. ಆ ರೀತಿಯಲ್ಲೇ ನಾವು ಅದನ್ನ ನಮಗೆ ಅದು ಅನುಕೂಲವಾಗಿರುತ್ತೆ ಅನ್ನೋದು ಸತ್ಯವಾದ ವಿಷಯ. ಈ ಎರಡು ಕಥೆಗಳನ್ನು ಹೇಳಿ ರಮಣರ ಚರಣಾರವಿಂದಕ್ಕೆ ನಾನು ಈ ಮಾತುಗಳನ್ನು ಅರ್ಪಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. We have had a wonderful session, ದಿಲೀಪ್ ಜಿ. ತುಂಬಾ ಚೆನ್ನಾಗಿತ್ತು ಕಥೆಗಳನ್ನ ಕೇಳಕ್ಕೆ. We also welcome Dr. Sharda ji into the gathering. We are very happy that she is there with us. ನಮೋ ರಮಣ ಶಾರದಾ. ದಿಲೀಪ್ ಜಿ, ಇನ್ನೂ ಸ್ವಲ್ಪ ಏನಾದ್ರು ಸೇರ್ಸೋದಿತ್ತ ನೀವು, ಅಥವಾ ಇನ್ನೊಂದು ಸ್ವಲ್ಪ ಸಮಯ ಇದೆ, ಇನ್ನೊಂದು 15-20 ನಿಮಿಷ. ವುಡ್ ಯು ಲೈಕ್ ಟು ಆಡ್ ಸಮಥಿಂಗ್? ಅದೇ ನೀವು ಪ್ರಶ್ನೋತ್ತರ ಇರುತ್ತೆ ಅಂದ್ರಲ್ಲ, ನಾನು ಅದಕ್ಕೋಸ್ಕರ ಇಷ್ಟೇ ಅನ್ಕೊಂಡು ಪ್ರಶ್ನೆಗಳನ್ನ ಬೇಕಿದ್ರು ಇಟ್ಕೋಬಹುದು. ಅದಕ್ಕೆ ಮುಂಚೆ ನೀವೇನಾದ್ರು ಸೇರಿಸ್ತೀರಾ? ಪ್ರಶ್ನೋತ್ತರ ಇಟ್ಕೊಳ್ಳೋಣ. ಸೇರಿಸ್ತೀರಾ ಅಥವಾ ಈ ಮಧ್ಯೆ ಪ್ರಶ್ನೆಗಳೇನಾದ್ರೂ ಇದ್ರೆ ಸತ್ಸಂಗಿಗಳಲ್ಲಿ ದಯವಿಟ್ಟು ದಿಲೀಪ್ ಅವರನ್ನ ಉದ್ದೇಶಿಸಿ ಕೇಳಬಹುದು ಈ ವಿಚಾರ ಕುರಿತು. ಹೇಳಬೇಕು ಅಂದ್ರೆ ರಮಣರ ಆತ್ಮವಿಚಾರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೀವನದಲ್ಲಿ ಈ ಮಾಯೆ ಅನ್ನೋದೇನಿದೆ, ಅಂದ್ರೆ ಈ ಅಜ್ಞಾನ ಅನ್ನೋದೇನಿದೆ, ಅದು ಸುಲಭವಾಗಿ ಹೋಗೋದಿಲ್ಲ. ಎಷ್ಟೇ ವಿಷಯ ವಸ್ತುಗಳನ್ನು ತಿಳ್ಕೊಂಡ್ರು, ಏನೇನೇನೆಲ್ಲ ಮಾಡಿದ್ರೂ ಸಾಧ್ಯವಿಲ್ಲ ಅಂತ ರಮಣರು ಬಹಳ ಸೊಗಸಾಗಿ ಹೇಳ್ತಾರೆ. ಅದಕ್ಕೆ ಒಂದೇ ಮದ್ದು ಏನಪ್ಪಾ ಅಂತಂದ್ರೆ, ಈಗಲೇ ಈ ಮಾಯೆಗೆ ಒಳಪಡದಂತಹ ಒಂದು ವಸ್ತು ಏನಿದೆ, ಆತ್ಮವಸ್ತು, ಅದರಲ್ಲಿ ಹೋಗಿ ನೆಲೆ ನಿಲ್ಲುವುದರಿಂದಲೇ ಸಾಧ್ಯ ಅಂತ ಹೇಳಿರ್ತಾರೆ. ಮತ್ತೆ ಆ ನೆಲೆಯಲ್ಲಿ ಹೋಗಿ ನಾವು ನಿಲ್ಲಬೇಕು. ಅದು ಎಲ್ಲ ಆಧ್ಯಾತ್ಮಿಕದ ಸಾಧನೆಯ ಒಳಗುಟ್ಟು. ರಮಣರು ಹೇಳದಂಗೆ ನಾವು ಯಾವ ಮಾರ್ಗದಲ್ಲಿ ಹೋದ್ರೂ ಕೊನೆಗೆ ಈ ನಾನು ಯಾರು ಅನ್ನುವ ಈ ಪ್ರಶ್ನೆಯನ್ನ ಕೇಳಿ ಆ ನಾನು ಅನ್ನುವ ತಲೆದಂಡವನ್ನು ಕಟ್ಟಿಯೇ, ಆ ಟೋಲನ್ನ ಕಟ್ಟಿಯೇ ಆ ಹೃದಯದಲ್ಲಿ ಇರುವ ಪರಮಾತ್ಮನ ಅಥವಾ ಆತ್ಮವಸ್ತುವನ್ನ ಸೇರ್ಲಿಕ್ಕೆ ಸಾಧ್ಯ ಅಂತ. ಇದು ನಾವು ನೋಡುವಂತ ಇದೊಂದು ತಿಳ್ಕೋಬೇಕಾದಂತ ಒಂದು ಮುಖ್ಯವಾದ ವಿಷಯ. ಹಾಗಾಗಿ ಈ ನಾನು ಯಾರು ಅನ್ನುವ ಪ್ರಶ್ನೆಯೇ ಮೊದಲಿಂದನೂ ಇದ್ದು ಬಿಟ್ರೆ ನಾವು ನಿತ್ಯವೂ ಸ್ವಲ್ಪ ಟೋಲ್ ಕಟ್ತಾ ಇದ್ದ ಹಾಗೆ. ಅದಕ್ಕೆ ರಮಣರು ಅಥವಾ ನಾವು ಆಧ್ಯಾತ್ಮಿಕದಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಜಿ ಅವರು ಅಮೆರಿಕಾದಲ್ಲಿದ್ರು, ಅವರು ತುಂಬಾ ಸೊಗಸಾಗಿ ಹೇಳಿದ್ರು. ಅದನ್ನ ಅಂದ್ರೆ ನಮ್ಮ ಟ್ರೆಡಿಷನಲ್ ಪಾತ್ ಇಂದ ಹೇಗೆ ಬರ್ತೀವಿ ಅಂತ. ಒಬ್ಬ ಶಿಷ್ಯ ಹೋಗಿ ಗುರುವನ್ನ ಸಂದರ್ಶಿಸ್ತಾನೆ, ಗುರುವನ್ನ ಕೇಳ್ತಾನೆ, ನನಗೆ ಈ ಅಜ್ಞಾನದಿಂದ ಮುಕ್ತಿ ಯಾವಾಗ ಅಂತ. ಆ ಗುರು ಹೇಳ್ತಾನೆ, ಅಜ್ಞಾನಕ್ಕೆ ಔಷಧಿ ಜ್ಞಾನನೇ, ಬೇರೆ ಇನ್ನೇನು ಅಲ್ಲ. ಅಜ್ಞಾನಕ್ಕೆ ಔಷಧಿ ಜ್ಞಾನವೇ. ಆದ್ರೆ ನಾನು ಆ ಜ್ಞಾನ ಏನಪ್ಪಾ ಅಂದ್ರೆ ನೀನೇ ಆ ಸದ್ವಸ್ತು ಆಗಿದ್ಯಾ ಅಂತ. ಅವನು ಅದನ್ನ ಹಿಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅವನಿಗೆ ಆ ಚೈತನ್ಯ ಇರೋದಿಲ್ಲ. ಆ ಸತ್ಯವನ್ನ ಕೇಳಿದ್ರು, ಅರ್ಥ ಆದ್ರೂ ಅದನ್ನ ದಿನನಿತ್ಯ ಅನುಷ್ಠಾನ ಮಾಡೋದಕ್ಕೆ ಆಗ್ತಾ ಇರೋಲ್ಲ. ಆಗ ಮತ್ತೆ ಆ ಶಿಷ್ಯ ಹೋಗಿ ಗುರುವನ್ನ ಕೇಳ್ತಾನೆ, ನೀವೇನೋ ಹೇಳಿದ್ರಿ, ಆದ್ರೆ ಅದನ್ನ ನಾನು ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಗುರು ಹೇಳ್ತಾನೆ, ಅದು ಮನಸ್ಸಲ್ಲಿ ಆ ಜ್ಞಾನವನ್ನ ಹಿಡ್ಕೊಳ್ಳೋ ಅಂತ ಏಕಾಗ್ರತೆ ಇನ್ನೂ ಬಂದಿಲ್ಲ. ಹಾಗಾಗಿ ಆ ಮನಸ್ಸಿಗೆ ಏಕಾಗ್ರತೆಯ ಕೊರತೆ ಇರೋದ್ರಿಂದ ಜ್ಞಾನವನ್ನು ಕೊಟ್ಟರೂ ಸಹ ಅದನ್ನು ಹಿಡ್ಕೊಂಡು ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ.
ಆದ್ರಿಂದನೇ ಅದು ಚಂಚಲವಾಗಿ ಹೊರಟೋಗುತ್ತೆ. ಅದಕ್ಕೆ ಏಕಾಗ್ರತೆ ಬರಬೇಕು ಅಂದ್ರೆ ಧ್ಯಾನವನ್ನ ಮಾಡು ಅಂತ ಗುರು ಹೇಳ್ತಾನೆ ಅಂತ. ಅಂದ್ರೆ ನಿಜವಾಗ್ಲೂ ನಮ್ಮ ಅಜ್ಞಾನಕ್ಕೆ ಔಷಧಿ ಜ್ಞಾನವೇ, ಅಜ್ಞಾನಕ್ಕೆ ಔಷಧಿ ಜ್ಞಾನವೇ. ಆದ್ರೆ ಆ ಜ್ಞಾನವನ್ನು ಕೊಟ್ಟರು, ಆ ನಾವೇ ಆತ್ಮವಸ್ತು ಅಂತ ಹೇಳಿದ್ರು ಅದನ್ನ ಹಿಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇಲ್ದಲೇ ಇರೋದ್ರಿಂದ, ಏಕಾಗ್ರತೆ ಆ ಮನಸ್ಸಿನಲ್ಲಿ ಇನ್ನೂ ಆ ಏಕಾಗ್ರತೆ ಇಲ್ದಲೇ ಇರೋದ್ರಿಂದ, ಶುದ್ಧ ಮನಸ್ಸು ಇಲ್ದಲೇ ಇರೋದರಿಂದ ಅದಕ್ಕೆ ಆ ಏಕಾಗ್ರತೆಯ ಅವಶ್ಯಕತೆ ಇರುತ್ತೆ. ಸೊ ಆಗ ಆ ಏಕಾಗ್ರತೆಯನ್ನು ಹೇಗೆ ಪಡಿಬೇಕು ಅಂತಂದ್ರೆ ಧ್ಯಾನ, ಅಂದ್ರೆ ಒಂದೇ ವಸ್ತುವಿನ ಮೇಲೆ ಮನಸ್ಸನ್ನ ಏಕಾಗ್ರತೆ ಮಾಡ್ತಾ ಹೋದ್ರೆ ಅದು ಹಲವಾರು ರೀತಿಯಲ್ಲಿ ಮಾಡಬಹುದು. ಒಟ್ಟಿನಲ್ಲಿ ಅಥವಾ ಒಂದು ಮಂತ್ರ ಜಪ, ಒಂದೇ ಮಂತ್ರದ ಮೇಲೆ ಏಕಾಗ್ರತೆಯನ್ನು ಮಾಡುದು. ಯಾವುದೇ ರೀತಿಯಲ್ಲಾಗ್ಲಿ ಏಕಾಗ್ರತೆ ಬರಬೇಕು ಅಂದ್ರೆ ಒಂದು ವಸ್ತುವಿನ ಮೇಲೆ ನಿಷ್ಠೆಯಿಂದ ಇದ್ದಾಗ ಏಕಾಗ್ರತೆ ಬರಕ್ ಶುರು ಆಗುತ್ತೆ ಮನಸ್ಸಿನಲ್ಲಿ. ಹಲವಾರು ವಿಷಯ ಕಡೆ ಹೊಡೆದು ಹೋಗುವ ಮೊದಲು ಏಕಾಗ್ರತೆ ಬರುತ್ತೆ. ಧ್ಯಾನವನ್ನು ಮಾಡು ಅಂತ ಗುರು ಶಿಷ್ಯನಿಗೆ ಹೇಳ್ತಾರೆ. ಆ ಶಿಷ್ಯ ಮತ್ತೆ ಹೋಗ್ತಾನೆ, ಧ್ಯಾನ ಮಾಡಬೇಕು ಅಂತ ಕೂತ್ಕೊಂತಾನೆ. ಆ ಕೂತ್ಕೊಂಡಾಗ ಅವನ ಅನುಭವ ಏನಪ್ಪ, ಒಂದು ವಸ್ತುನೇ ನೋಡ್ಬೇಕು, ಒಂದು ಮಂತ್ರವನ್ನೇ ಹೇಳ್ಬೇಕು ಅಂತ ಕೂತಿರ್ತಾನೆ. ತಕ್ಷಣವೇ ಇನ್ನೇನೋ ಬಂದ್ಬಿಡುತ್ತೆ ಜ್ಞಾಪಕ, ಇನ್ಯಾವುದೋ ಒಂದು ಮುಖ್ಯ ಅನ್ಸ್ಬಿಡುತ್ತೆ. ಮನಸ್ಸು ಆ ಏಕಾಗ್ರತವಾಗಿರೋ ವಸ್ತುವನ್ನು ಬಿಟ್ಟು ಬೇರೆ ಬೇರೆ ವಿಷಯ ಕಡೆ ಎಲ್ಲ ಹೋಗ್ಬಿಡುತ್ತೆ ಅಂತ ಬಂದು ಮತ್ತೆ ಕಂಪ್ಲೇಂಟ್ ಮಾಡ್ತಾನೆ ಗುರು ಹತ್ರ. ಆಗ ಆ ಗುರು ಹೇಳ್ತಾನೆ, ಹೌದಪ್ಪ, ಮನಸ್ಸು ಶುದ್ಧವಾಗಿದ್ದಲೇ ಇರೋದ್ರಿಂದನೇ ಏಕಾಗ್ರತೆ ಬರ್ತಾ ಇಲ್ಲ. ಮನಸ್ಸನ್ನು ಮೊದಲು ಶುದ್ಧ ಮಾಡ್ಕೋ. ಮನಸ್ಸನ್ನು ಹೆಂಗೆ ಶುದ್ಧ ಮಾಡ್ಕೊಳ್ಳೋದು ಅಂತ ಕೇಳಿದಾಗ, ಆಗ ನಿಷ್ಕಾಮ ಕರ್ಮವನ್ನ ಮಾಡು, ಈಶ್ವರನಿಗೆ ಅರ್ಪಿಸಿದ ಕರ್ಮವನ್ನ ಮಾಡು. ಏನೇ ಕೆಲಸ ಮಾಡಿದ್ರು ಇದು ಈಶ್ವರ ಅರ್ಪಿತ ಅಂತ ಮಾಡು, ಅದರಿಂದ ಚಿತ್ತ ಶುದ್ಧಿ ಆಗುತ್ತೆ ಅಂತ ಗುರು ಹೇಳ್ತಾರೆ. ಅಂದ್ರೆ ನಾವು ಅದಕ್ಕೋಸ್ಕರ ಏನೋ ಸಮಾಜ ಸೇವೆ ಮಾಡ್ತೀವಿ ಅಂತನೋ ಇನ್ನೇನೋ ಮಾಡೋದ್ ಬೇಕಾಗಿಲ್ಲ. ರಮಣರ ಮಾರ್ಗ ಏನು ಅಂದ್ರೆ, ರಮಣ ಏನ್ ಹೇಳ್ತಾರೆ ಅಂದ್ರೆ, ಈಶ್ವರ ನಮಗೆ ಏನ್ ಅನುಗ್ರಹಿಸಿ ಕೊಟ್ಟಿರ್ತಾನೋ ಅದನ್ನೇ ಈಶ್ವರಾರ್ಪಿತ ಅಂತ ಮಾಡಿಬಿಟ್ರೆ ಅದೇ ಉತ್ಕೃಷ್ಟವಾದ ಈಶ್ವರ ಸೇವೆ. ಹಾಗಾಗಿ ನಮ್ಗೇನು ಒದಗಿ ಬಂದಿರ್ತಾನೆ, ನಾನು ಟೀಚರ್ ಆಗಿರ್ಬೋದು, ಒಬ್ಬ ಮನೆಯಲ್ಲಿ ಗೃಹಿಣಿ ಆಗಿರ್ಬೋದು, ಒಬ್ಬ ತಂದೆ ಆಗಿರ್ಬೋದು, ಒಬ್ಬ ಏನು ಕೆಲಸವನ್ನು ಕೊಟ್ಟಿರ್ತಾನೋ ಆ ಕ್ಷಣದಲ್ಲಿ ಅದನ್ನ ಈಶ್ವರನಿಗೆ ಮಾಡ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಮಾಡಿಬಿಟ್ರೆ ಅದೇ ನಮ್ಮ ಚಿತ್ತಶುದ್ಧಿಗೆ ಕಾರಣ ಆಗಿರುತ್ತೆ. ಆಗ ಚಿತ್ತಶುದ್ಧಿ ಆದ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿದಾಗ ಏಕಾಗ್ರತೆ ಬರುತ್ತೆ. ಆ ಏಕಾಗ್ರವಾಗಿರೋ ಮನಸ್ಸನ್ನು ಹಿಡ್ಕೊಂಡು ಒಬ್ಬ ಗುರು ಹತ್ರ ಹೋದಾಗ ತತ್ವಮಸಿ ಅನ್ನುವ ಸತ್ಯವನ್ನ ಹೇಳಿದಾಗ ಅದು ದೃಢವಾಗಿ ಆ ಸತ್ಯವನ್ನ ಹಿಡ್ಕೊಳ್ಳೋ ಶಕ್ತಿ ಆ ಮನಸ್ಸಿಗೆ, ಶುದ್ಧ ಮನಸ್ಸಲ್ಲಿ ಬರುತ್ತೆ ಅಂತ ನಮ್ಮ ಆಧ್ಯಾತ್ಮಿಕ ಟ್ರೆಡಿಷನಲ್ ಸಾಧನೆ ಈ ರೀತಿ ಅದನ್ನ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಸ್ವಾಮಿ ಸರ್ವಪ್ರಿಯಾನಂದರು ಬಹಳ ಸೊಗಸಾಗಿ ಅವರೊಂದು ಮಾತಿನಲ್ಲಿ ಹೇಳಿದ್ರು. ನಾನು ಇದನ್ನೇ ನೋಡ್ತಾ ಇದ್ದೆ, ನಮ್ಮ ಆತ್ಮ ವಿಚಾರದಲ್ಲಿ ರಮಣರು ಇದನ್ನ ಹೇಗೆ ತಂದಿದ್ದಾರೆ. ನಮಗೆ ಎಲ್ಲ ಹೊರಗಿನ ವೃತ್ತಿಗಳು ಶುರುವಾಗೋದು ಮೂಲದಲ್ಲಿ ನಂದಕುಮಾರ್ ಜಿ ನಮ್ಮ ಸೆಂಟರಿನ ದಕ್ಷಿಣ ಭಾಗದಲ್ಲಿ ಅವರು ಆತ್ಮವಿಚಾರವನ್ನು ಹೇಳ್ಕೊಡ್ತಾರೆ. ಅವರು ಯಾವಾಗಲೂ ನಮಗೆ ಶುರು ಮಾಡಿದಾಗ ಹೇಳೋರು, ಯಾವುದೇ ಒಂದು ನಾನು ಹೇಳಬೇಕು ಅಂತಂದ್ರೆ ವಿದ್ಯಾರ್ಥಿ ಭವನ್ಗೆ ಹೋಗಿ ಒಂದು ದೋಸೆ ತಿನ್ಬೇಕು ಅಂದ್ರೆ ಮೊದಲು ನನಗೆ ಆಲೋಚನೆ ಫಸ್ಟ್ ಬರುತ್ತೆ, ವಿದ್ಯಾರ್ಥಿ ಭವನ ದೋಸೆ ತಿಂದು ತುಂಬಾ ದಿನ ಆಯ್ತು, ಹೋಗಿ ತಿನ್ಬೇಕು ಅಂತ. ಆಮೇಲೆ ಅದು ಕಾರ್ಯರೂಪದಲ್ಲಿ ಬರುತ್ತೆ ಅಂತ. ಹಾಗಾಗಿ ಸೂಕ್ಷ್ಮವಾಗಿ ಎಲ್ಲವೂ ಮೊದಲು ಆಲೋಚನೆಯಲ್ಲೇ ಹೊರಡುತ್ತೆ. ಅಂದ್ರೆ ನಾನು ಹೊರಗಿನ ಪ್ರಪಂಚದ ಕೆಲಸ ಅಂತಂದ್ರೆ ಮೊದಲು ಅದು ವೃತ್ತಿಯ ಮೂಲಕವೇ ನನ್ನಲ್ಲಿ ಒಳಗಡೆ ಬರುತ್ತೆ ಅನ್ನೋದು ನಾವು ಇದರಿಂದ ತಿಳ್ಕೊಬಹುದು. ಅದು ವೃತ್ತಿಯಿಂದ ಬಂದ ಮೇಲೆ ಆಮೇಲೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಆ ವೃತ್ತಿಯಲ್ಲಿ ಬಂದಾಗಲೇ ರಮಣರು ಏನ್ ಹೇಳ್ತಾರೆ, ಎಷ್ಟೇ ಆಲೋಚನೆ ಬರಲಿ, ಎಂತಹದೇ ಆಲೋಚನೆ ಬರಲಿ, ಒಳ್ಳೆ ಆಲೋಚನೆ ಬರಲಿ, ಕೆಟ್ಟ ಆಲೋಚನೆ ಬರಲಿ, ಆಧ್ಯಾತ್ಮಿಕ ಆಲೋಚನೆ ಬರಲಿ, ಎಲ್ಲ ಆಲೋಚನೆಗಳನ್ನು ನೀನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಬೇಕು, ಇದು ಯಾರಿಗೆ ಅನ್ನುವ ಪ್ರಶ್ನೆ. ತಕ್ಷಣವೇ ಬರೋ ಉತ್ತರ ನನಗೆ. ಈ ಆಲೋಚನೆ ಪಕ್ಕದಲ್ಲಿರೋರು ಯಾರಿಗೋ ಬರ್ತಾ ಇಲ್ಲ, ಈ ಆಲೋಚನೆ ಬರ್ತಾ ಇರೋದು ನನಗೆ ಅಂತಾನೆ ಗೊತ್ತಾಗುತ್ತೆ. ಅಲ್ಲಿಂದ ಮುಂದೆ ಅಂದ್ರೆ ಏನ್ ಮಾಡಿದ್ರು ರಮಣರು, ಅದನ್ನ ಆ ವೃತ್ತಿಗಳು ಏನಿದ್ದು, ಅದು ಕೆಲಸಗಳು ಏನಿತ್ತು ಅದನ್ನೆಲ್ಲ ಆ ನಾನು ಅನ್ನೋದಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ, ಆ ಏಕಾಗ್ರತೆಗೆ ತಂದು ನಿಲ್ಲಿಸ್ತಾ, ಆ ಒಂದು ವಸ್ತುವಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ.
ಅಲ್ಲಿಂದ ಮುಂದೆ ಏನ್ ಮಾಡ್ತಾ ಇದ್ದಾರೆ ರಮಣರು? ನಾನು ಅಂದ್ರೆ ಯಾರು ಅನ್ನುವ ಪ್ರಶ್ನೆಯನ್ನ ಕೇಳು. ಈ ನಾನು ಅಂತ ನಾನು ಯಾರಿಗೆ ಹೇಳ್ತಾ ಇದ್ದೇನೆ, ಅಥವಾ ಈ ನಾನು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಎಲ್ಲಿಂದ ಉದಯಿಸ್ತಾ ಇದೆ ನನ್ನ ಒಳಗಡೆಯಿಂದ ಅಂತ. ಹೊರಗಡೆ ಅಂತೂ ಇಲ್ಲ, ಒಳಗಡೆಯಿಂದ ಎಲ್ಲಿಂದ ಉದಯಿಸ್ತಾ ಇದೆ ಅಂತ ನಾನು ಅನ್ವೇಷಣೆ, ಅದನ್ನ ಹುಡುಕುವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ರಮಣರು. ಆಗ ಅನ್ವೇಷಣೆ ಮಾಡಿದಾಗ ಅದು ನಮ್ಮನ್ನ ಹೃದಯಕ್ಕೆ, ಆತ್ಮನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ರಮಣರು ಹೇಳ್ತಾರೆ. ಅವರ ಕೃಪೆ, ಆ ನಾನು ಯಾರು ಅನ್ನುವ ಪ್ರಶ್ನೆ ನಮ್ಮನ್ನ ಆ ಕ್ಷಣವೇ ಆ ಮನಸ್ಸನ್ನ ತಗೊಂಡೋಗಿ ಆತ್ಮನಲ್ಲಿ ನಂದಿಸುತ್ತೆ, ಒಂದು ಮುಳುಗಾಕತ್ತೆ, ಡುಮ್ಕಿ ಅಂತ ಹೇಳ್ಬೋದು, ಆ ರೀತಿ ಮಾಡುತ್ತೆ. ಅದು ನಮ್ಮ ಮನಸ್ಸು, ಅದೇ ನಮಗೆ ಮನಸ್ಸು ಶುದ್ಧವಾಗಿಲ್ದಲೇ ಇರೋದ್ರಿಂದ, ಏಕಾಗ್ರತೆಯಿಂದಲೇ ಇರೋದ್ರಿಂದ ಮತ್ತೆ ಇನ್ನೊಂದು ಆಲೋಚನೆ ಬರುತ್ತೆ, ಆಚೆ ಹೊಟ್ಟೋಗ್ಬಿಡ್ಬೋದು. ಆದ್ರೂ ಅಡ್ಡಿ ಇಲ್ಲ, ನಾವು ಮಾಡ್ಬೇಕಾಗಿರೋದು ಏಕಾಗ್ರತೆ, ಹಲವಾರು ಆಲೋಚನೆಗಳನ್ನ ಆತ್ಮನಲ್ಲೇ ತಂದು ನಿಲ್ಲಿಸ್ಬೇಕಾದ್ರಿಂದ ಮತ್ತೆ ಮತ್ತೆ ಈ ಅನ್ವೇಷಣೆ, ಯಾರಿಗಿದು, ನನಗೆ ನಾನು ಅಂದ್ರೆ ಯಾರು ಅಂತ ಕೇಳ್ಕೊಂಡು ಆತ್ಮನಲ್ಲಿ ಹೋದಾಗ ಆ ಆಲೋಚನೆಯನ್ನ ಈಶ್ವರ ಅರ್ಪಿತ ಮಾಡಿಬಿಟ್ವಿ, ಜೊತೆಗೆ ಏಕಾಗ್ರತೆಯನ್ನು ಸಾಧಿಸ್ಬಿಟ್ವಿ. ಅಷ್ಟೇ ಅಲ್ಲ, ಆತ್ಮನಲ್ಲಿ ಆತ್ಮನವಾಗಿ ನೆಲೆ ನಿಲ್ಲಿಸ್ಬಿಟ್ವಿ. ಯಾವುದು ನಾವು ಕಡೆಯಾಗಿ ಪಡಿಬೇಕಾಗಿತ್ತು ಮನಸ್ಸು, ಅದನ್ನು ಶುದ್ಧವಾದ ಮೇಲೆ ಯಾವುದನ್ನ ಪಡಿಬೇಕಾಗಿತ್ತು ಮನಸ್ಸು, ಏಕಾಗ್ರತೆ ಆದ್ಮೇಲೆ ಏನನ್ನ ಪಡಿಬೇಕಾಗಿತ್ತು ಮನಸ್ಸು, ಆತ್ಮವನ್ನ, ಅದು ಈ ಪ್ರಶ್ನೆಯ ಮೂಲಕ, ಅನ್ವೇಷಣೆಯ ಮೂಲಕ ರಮಣರು ಆಗಲೇ ಕೊಟ್ಬಿಡ್ತಾರೆ. ರಿಸಲ್ಟ್ ಏನ್ ಬೇಕಾಗಿತ್ತೋ ಅದನ್ನ ಈ ಪ್ರಶ್ನೆಯ ಮೂಲಕವೇ ನಮ್ಮ ಅನುಭವಕ್ಕೆ ತಂದು ಬಿಡ್ತಾರೆ. ಮತ್ತೆ ಮತ್ತೆ ಈ ಅನುಭವವನ್ನು ನಾವು ಪಡಿತಾ 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 ಪಡಿತಾ, ಹೇಗೆ ಆ ದಕ್ಷಿಣಾಮೂರ್ತಿ ಸ್ಟೋರಿಯಲ್ಲಿ ನಾವು ನೋಡಿದ್ವಿ, 1 ವರ್ಷದಿಂದ ಈಶ್ವರನ ಸಾಯುಜ್ಯದಲ್ಲಿ ಇದ್ದು 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 ಯಾವಾಗ ಈಶ್ವರ ಮೌನವಾಗ್ಬಿಟ್ನೋ, ಆ ಗುರುಗಳು, ಶಿಷ್ಯರು ಎಲ್ಲ ಹೇಗೆ ಮೌನವಾಗ್ಬಿಟ್ರು, ಆ ರೀತಿ ಈ ಮನಸ್ಸು ಕೂಡ ಹೆಚ್ಚು 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 ಆ ಸತ್ಯವನ್ನ ಅನುಭವಿಸಿ ಅನುಭವಿಸಿ ಅನುಭವಿಸಿ, ಅದಕ್ಕೆ ಗೊತ್ತಾಗುತ್ತೆ ಆಚೆ ಕಡೆ ಹೋಗೋದ್ರಿಂದ ಬರೀ ನೋವು, ಬರೀ ಶಾಶ್ವತವಾದ ಆನಂದ ಸಿಕ್ಕಲ್ಲ. ಈ ಆತ್ಮಸ್ವರೂಪದಲ್ಲಿ ಯಾವಾಗಲೂ ಶಾಂತಿ ಇದೆ, ಯಾವಾಗಲೂ ದ್ವಂದ್ವಗಳಿಲ್ಲ, ಯಾವಾಗಲೂ ನಿರ್ಮಲತೆ ಇದೆ ಅನ್ನುವುದು ಸ್ಪಷ್ಟವಾಗಿ ಆ ಶುದ್ಧವಾದ ಮನಸ್ಸಿಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ರಮಣರು ಹೇಳೋ ಹಾಗೆ, ಒಂದು ಹಸು ಆಚೆ ಕಡೆ ಹೋಗಿ ಮೇಯ್ತಾ ಇರುತ್ತೆ ಅಂತ ಇಟ್ಕೊಂಡ್ರೆ, ಅಲ್ಲಿ ಯಾರ್ದೋ ಒಂದು ಫೀಲ್ಡ್ ಅಲ್ಲಿ ಮೇಯ್ತಾ ಇದ್ರೆ ಹೊಡೆದು ಅವನು ಓಡಿಸ್ತಾ ಇರ್ತಾನೆ. ಹಾಗೆ ಏಟ್ ತಿಂದು ತನ್ನ ಕೊಠಡಿಗೆ ವಾಪಸ್ ಬರ್ತಾ ಇರುತ್ತೆ ಅಂತ ಅನ್ಕೊಂಡ್ರೆ, ಕಾಲಕ್ರಮದಲ್ಲಿ ಅದಕ್ಕೆ ತನ್ನ ಕೊಠಡಿಯಲ್ಲೇ ಒಳ್ಳೆ ಆಹಾರ ಸಿಗತ್ತೆ, ಅದೇ ಆಹಾರ ಸಿಗುತ್ತೆ ಅಂತ ಗೊತ್ತಾದಾಗ ಅದು ಆಚೆ ಕಡೆ ಹೋಗೋದಿಲ್ಲ. ಅಂದ್ರೆ ನಾನು ಏನಕ್ಕೋಸ್ಕರ ಹೊರಗಡೆ ಓಡಾಡ್ತಿದೀವಿ ಅಂತ ರಮಣರು ಕೇಳೋದು, ಏನಕ್ಕೋಸ್ಕರ ನಮ್ಮ ಮನಸ್ಸು ಆಚೆ ಓಡೋಗ್ತಿದೆ? ನಮ್ಮ ಮನಸ್ಸು ಆಚೆ ಓಡೋಗ್ತಾ ಇರೋದು ಒಂದೇ ಕಾರಣ, ಸಂತೋಷ ಬೇಕು. ಅದು ಏನು, ನಿರಂತರವಾದ ಸಂತೋಷ ಬೇಕು. ಅದು ಎಲ್ಲಿ ಸಿಗುತ್ತೆ ಅಂತ ನಮ್ಗನ್ಸುತ್ತೆ, ಈ ದೇಹದಲ್ಲಿ ಸಿಗುತ್ತೆ, ನಾನು ಮಾಡೋ ಕೆಲಸದಲ್ಲಿ ಸಿಗುತ್ತೆ, ಅಥವಾ ನಾನು ತಗೊಳ್ಳೋ ವಸ್ತುವಲ್ಲಿ ಸಿಗುತ್ತೆ, ಅಥವಾ ನಾನು ನೋಡೋ ನೋಟದಲ್ಲಿ ಸಿಗುತ್ತೆ. ಈ ರೀತಿ ಆ ಸಂತೋಷವನ್ನ ಹುಡುಕೊಂಡು ಹೋಗ್ತೀವಿ. ಆದ್ರೆ ಸಿಗ್ಬೋದು, ತುಂಬಾ ಕ್ಷಣಿಕವಾದ ಸುಖ. ಒಂದು ಹೊಸ ಕಾರ್ ಬೇಕು ಅಂದಾಗ ಆ ಹೊಸ ಕಾರ್ ತಗೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದಾಗ ಯಾರು ಬಂದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ತಕ್ಷಣ ದುಃಖ ಬಂದ್ಬಿಡುತ್ತೆ. ಆದ್ರಿಂದ ಹೊರಗಡೆ ನಮ್ಗೆ ಶಾಶ್ವತವಾದ ಆನಂದ ಸಿಗೋದಿಲ್ಲ ಅನ್ನೋದು ನಮ್ಗೆ ಗ್ರಹಿಸ್ಬೇಕು. ಅದು ಆತ್ಮವಿಚಾರ ಮಾಡಿದಾಗ ಸ್ಥೂಲದಷ್ಟೇ ಅಲ್ಲ, ಸೂಕ್ಷ್ಮವಾದ ಆಲೋಚನೆಗಳಲ್ಲೂ ನಮಗೆ ಆನಂದ ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆವಾಗಷ್ಟೇ ಆ ಮನಸ್ಸು ಯಾವುದೇ ವಿಷಯ ವಸ್ತುಗಳನ್ನ ಹಿಡ್ಕೊಳ್ಳೋದಿಕ್ಕೆ ಹೋಗಲ್ಲ. ಆ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲೋ ಸ್ಥಿತಿಗೆ ಅದು ಹೆಚ್ಚೆಚ್ಚು ಪ್ರಯತ್ನವನ್ನು ಮಾಡಿ ಆ ಅನುಗ್ರಹಕ್ಕೆ ಪಾತ್ರ ಆಗುತ್ತೆ. ಆದ್ರಿಂದ ಆತ್ಮವಿಚಾರ, ರಮಣರು ಕೊಟ್ಟಿರುವ ಆತ್ಮವಿಚಾರ ನೇರವಾದ ಮಾರ್ಗ. ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ, ನಾನು ರಾಮಕೃಷ್ಣಾಶ್ರಮಕ್ಕೆ ಆಧ್ಯಾತ್ಮಿಕ ಜೀವನ ಶುರು ಮಾಡಿದಾಗ ಹಲವಾರು ಇದನ್ನ ಯಮ, ನಿಯಮ, ಉಪರತಿ, ತಿತಿಕ್ಷ ಅನ್ನುವ ಹಲವಾರು ಆಧ್ಯಾತ್ಮಿಕ
ಸಾಧನೆಯನ್ನ ಮಾಡಬೇಕು ಅಂತ ನಾನು ಓದಿದಾಗ, ವಿವೇಕ ಚೂಡಾಮಣಿ ಪುಸ್ತಕ ಓದಿದಾಗ ನನ್ನ ಕೈಲಿ ಇಷ್ಟೊಂದೆಲ್ಲ ಮಾಡೋದಿಕ್ಕೆ ಆಗಲ್ಲ ಅಂತ ನನಗನ್ನಿಸ್ತು. ಅದು ನನ್ನ ಕೇಪಬಿಲಿಟಿ ನೋಡಿದಾಗ ನನ್ಗನ್ನಿಸ್ತು ಮಾಡಕ್ಕಾಗಲ್ಲ. ಹಾಗಾದ್ರೆ ನನಗೆ ಈ ಆತ್ಮನ ದರ್ಶನ ಅಥವಾ ಆತ್ಮ ಸಾಧನೆ ನಿಜವಾಗ್ಲೂ ಕಷ್ಟನೇ ಆಗ್ಬೋದು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ರಮಣರ ಆತ್ಮ ವಿಚಾರ ಬಂದಾಗ ಮೊದ್ಲಿಂದನೂ ನನಗೆ ಗೊತ್ತಾದದ್ದೇನಪ್ಪಾ ಅಂದ್ರೆ ಆತ್ಮನಲ್ಲೇ ಎಲ್ಲ ಇದೆ. ಯಮ, ನಿಯಮ, ತಿತಿಕ್ಷೆ ಎನ್ನುವ ಎಲ್ಲ ಸದ್ಗುಣಗಳು ರಮಣರೇ ಹೇಳುವಾಗೆ ಎಲ್ಲವೂ ಅದರಲ್ಲಿ ಅದ ಪ್ಯಾಕೇಜ್ ತರ ಆಲ್ರೆಡಿ ಅವೈಲಬಲ್ ಅಂತ. ಮತ್ತೆ ಅದನ್ನು ಸಹಜವಾಗಿ ಹೃದಯದಲ್ಲೇ ಇದೆ. ಆದ್ರಿಂದ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಹೊರಗಡೆಯಲ್ಲಿ ಪ್ರಯತ್ನ ಪಟ್ಟು ಇದನ್ನೆಲ್ಲ ಹಿಡ್ಕೊಂಡು ಪಡ್ಕೊಳ್ಳೋದ್ರ ಬದಲು ಆ ಆತ್ಮನನ್ನೇ ಹಿಡ್ಕೊಂಡು ಅದನ್ನೆಲ್ಲ ಪಡ್ಕೊಂಡ್ಬಿಡ್ಬೋದು ನೇರವಾಗಿ ಅನ್ನೋದನ್ನ ರಮಣರು ಆತ್ಮವಿಚಾರದ ಮೂಲಕ ಹೇಳ್ಕೊಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾವ ಶಾರದಾ ಅಕ್ಕ ಅವ್ರ ತಾಯಿ ಯಾವಾಗ್ಲೂ ಹೇಳೋರು, ಒಂದು ಡಿಗ್ರಿ ಪಡೆಯೋದಿಕ್ಕೆ ನಾವು 20 ವರ್ಷ ಪ್ರಯತ್ನವನ್ನ ಪಟ್ಟಿರ್ತೇವೆ, ಆಮೇಲೆ ನಮ್ಗೊಂದು ಪೇಪರಲ್ಲಿ ಡಿಗ್ರಿ ಕೊಡ್ತಾರೆ ಅಂತ. ಹಾಗೇನೆ ಇದು ನಾವು ಪಡೆಯಕ್ಕೆ ಹೊರಡ್ತಾ ಇರುವಂಥದ್ದು ಉತ್ಕೃಷ್ಟವಾದ ಸದ್ವಸ್ತು, ನಮ್ಮದೇ ಸ್ವರೂಪವನ್ನ. ಹಾಗಾಗಿ ಕೆಲವು ಸಮಯವನ್ನ ನಾವು ಅದಕ್ಕೋಸ್ಕರ ಮೀಸಲಾಗಿ ಇಡಬೇಕಾದ ಕೆಲವು ವರ್ಷಗಳೇ ಮಾಡ್ಬೋದು, ಕೆಲವರಿಗೆ ತಕ್ಷಣವೇ ಅದು ಸಿಗ್ಬೋದು. ಅದು ಭಗವಂತನ ಗುರು ಕೃಪೆಗೆ ಬಿಟ್ಟಂತ ವಿಷಯ. ಆದ್ರಿಂದ ಬಟ್ ನಾವು ಆ ಕಡೆ ತಿರುಗೋದಂತೂ ರಮಣರೇ ಹೇಳಿರೋದು ಅದೊಂದೇ ನಾವು ಮಾಡ್ಬೇಕಾಗಿರೋದು ಈ ಜೀವನದಲ್ಲಿ ಅಂತ ಹೇಳಿರೋದ್ರಿಂದ, ಮತ್ತೆ ಅದನ್ನ ಮಾಡೋದ್ರಿಂದನೂ ಕೃಷ್ಣ ನಾನು ನಿನ್ನ ಯೋಗಕ್ಷೇಮವನ್ನ ವಹಿಸ್ತೇನೆ ಅಂತ ಅವನು ಮಾತು ಕೊಟ್ಟಿರೋದ್ರಿಂದ ಇದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೇನ್ ಬೇಕು. ನಾವು ಅದಕ್ಕೆ ಟಾಪ್ ಪ್ರಯಾರಿಟಿ ಕೊಡೋದು ಮುಖ್ಯ ಅಂತ ನನ್ಗನ್ಸುತ್ತೆ. ನನ್ಗೆ ಈಗ ನೀವು ಹೇಳಿದ್ರಲ್ಲ ಹೂ ಆಮ್ ಐ ಅಂದ್ರೆ ನಾನ್ ಯಾರು ಅಂತ ಪ್ರಶ್ನೆ ಕೇಳ್ಕೋಬೇಕು ಅಂತ, ಅದು ನೀವು ಹೇಳೋವಾಗ ನಾನೊಂದು ಕೆಲವು ಹೂ ಆಮ್ ಐ ಅನ್ನೋ ಪುಸ್ತಕ ಹೋದಾಗ ಅರ್ಥ ಆದಂಗೆ ಇರತ್ತೆ. ಬಟ್ ಆದ್ರೆ ನಂಗೆ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೂ ಆಮ್ ಐ ಅಂದ್ರೆ ಏನ್ ಆನ್ಸರ್ ಹೇಳ್ಬೇಕು ಗೊತ್ತಾಗೋದಿಲ್ಲ. ಅಂದ್ರೆ ಆತ್ಮ ವಿಚಾರ ಮಾಡಿದಾಗ ಏನ್ ಸಿಗತ್ತೆ, ನಾನು ಏನ್ ಕೇಳ್ದೆ ಏನಾಗತ್ತೆ. ಸೊ ಅದು ನನ್ಗೆ ಅಂದ್ರೆ ಇನ್ನೊಂದ್ಸಲ ಹೇಳ್ತೀವಿ ನಾವು ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ನಮ್ಮ ಥಾಟ್ಸ್ನ ನಾವು ಸಾಕ್ಷಿ ಭಾವದಲ್ಲಿ ನೋಡ್ಬೇಕು ಅಂತ. ಸಾಕ್ಷಿ ಭಾವದಲ್ಲಿ ನೋಡ್ಬೇಕು ಅಂತ ಹೇಳ್ದಾಗ ಗೊತ್ತಾಗತ್ತೆ. ಬಟ್ ಅದನ್ನ ಹೆಂಗೆ ರಿಯಲ್ ಲೈಫ್ ಅಲ್ಲಿ ಅದನ್ನ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಸಿಚುಯೇಷನ್ಸ್ ಬಂದಾಗ ಸೊ ಇವಾಗ ಆತ್ಮ ವಿಚಾರ ಅನ್ನೋದನ್ನ ಒಂದು ರಿಯಲ್ ಲೈಫ್ ಟೈಮ್ ಅಲ್ಲಿ ಇವಾಗ ಒಂದು ಕೋಪ ಬಂತು, ಇಲ್ಲ ಇನ್ನೊಂದು ಏನಾದ್ರು ಒಂದು ಸಿಚುಯೇಷನ್ ನ ಹ್ಯಾಂಡಲ್ ಮಾಡ್ಬೇಕು. ಸೊ ಅಂತ ಟೈಮಲ್ಲಿ ಈ ಆತ್ಮ ವಿಚಾರ ಅನ್ನೋದನ್ನ ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಈ ಆತ್ಮವಿಚಾರದಲ್ಲಿ ನಾವು ಸಾಮಾನ್ಯವಾಗಿ ಹೇಳೋ ಹಾಗೆ ಉತ್ತರ ರೂಪದಲ್ಲಿ ನಾನು ಯಾರು ಅಂತ ಪ್ರಶ್ನೆ ಕೇಳಿದಾಗ ಏನೋ ಒಂದು ಉತ್ತರವನ್ನ ನಮ್ಗೆಲ್ಲವೂ ಪ್ರಶ್ನೋತ್ತರವಾಗಿ ಅಭ್ಯಾಸ ಆಗೋದ್ರಿಂದ ಈ ನಾನು ಯಾರೋ ಪ್ರಶ್ನೆಗೂ ಉತ್ತರವೇ ಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಬುದ್ಧಿ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದರೆ ಭಗವಾನ್ರು ಹೇಳ್ತಾ ಇರೋದು ಈ ನಾನು ಅಂತ ಯಾರನ್ನ ಕರೀತಾ ಇದ್ದೇನೆ ಒಳಗಡೆ ಅಂತ, ಅಥವಾ ಈ ನಾನು ಅನ್ನುವ ಆಲೋಚನೆ ಎಲ್ಲಿಂದ ಬರ್ತಾ ಇದೆ ಅಂತ ಅನ್ವೇಷಣೆ ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಆಗ ನಾವು ಮಾಡ್ಬೇಕಾಗಿರೋದು ಅಷ್ಟೇ, ಹುಡುಕ್ತಾ ಇರ್ಬೇಕು. ಮತ್ತೆ ಮತ್ತೆ ಈ ನಾನು ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅಥವಾ ನಾನು ಅನ್ನೋದು ಯಾವ್ದನ್ನ ಉದ್ದೇಶ ಹೇಳ್ತಾ ಇದ್ದೀನಿ ಅಂತ ಹುಡುಕ್ಬೇಕು. ಆಗ ಅದು ನಮ್ಗೆ ಕ್ರಮೇಣ ಖಂಡಿತ ಗೊತ್ತಾಗತ್ತೆ. ಒಂದು. ಎರಡನೇದು ನೀವು ಕೇಳ್ತಾ ಇರೋದು ಇದನ್ನ ನನಗೆ ಕೋಪ ಬಂದಾಗ್ಲೋ ಅಥವಾ ಜೀವನದಲ್ಲಿ ಏನೋ ಘಟನೆಗಳು ನಡೆದೋದ ಮೇಲೆ ಗೊತ್ತಾಗ್ಬೋದು, ಅಥವಾ ನಡೀತಾ ಇರ್ಬೇಕಾದ್ರೂ ಗೊತ್ತಾಗ್ಬೋದು. ಅವಾಗ ಹೇಗೆ ಇದನ್ನ ಅನುಷ್ಠಾನಕ್ಕೆ ತರೋದು ಅನ್ನುವ ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ನಾವು ನೋಡ್ಬೇಕಾಗಿರೋದು ಇಷ್ಟೇ, ಕೋಪ ಬಂದಿದೆ, ಕೋಪ ಅಥವಾ ವಾದದಲ್ಲಿ ನಾನು ತಲ್ಲೀನಾಗ್ಬಿಟ್ಟಿದ್ದೀನಿ, ತಕ್ಷಣವೇ ಇದು ಯಾರಿಗೆ ಅಂತ ರಮಣರ ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ. ತಕ್ಷಣವೇ ನಾವು ಗಮನಿಸ್ಬೇಕಾದಂತ ಒಂದು ನಿಜವಾದ ಸಂಗತಿ ಏನಪ್ಪಾ ಅಂದ್ರೆ ರಮಣರ ಅನುಗ್ರಹ ನಮಗೆ ಬಂತು ಅಂತಾನೆ ಅರ್ಥ ಮಾಡ್ಕೋಬೇಕು. ಆ ಗುರುಕೃಪೆ ನಮ್ಗೆ ಬಂತು. ಯಾತಕ್ಕೆ ಈಗ ಹೊರಗಡೆ ಹೋಗ್ತಾ ಇದೀಯಾ, ಇದು ಯಾರಿಗೆ ಅಂತ ವಿಚಾರ ಮಾಡು, ಯಾರು ನೀನು ಅಂತ ನೋಡು ಅಂತ ಆ ಅನುಗ್ರಹ ಬಂದಿದೆ ಅಂತ ನಾವು ಗ್ರಹಿಸಿ ತಕ್ಷಣವೇ ನಾವು ಏನು ಮಾಡ್ತಾ ಇದ್ದೇವೋ ಅದನ್ನ
ಬಿಟ್ಟು ಆ ಅನುಗ್ರಹವನ್ನ ಇಟ್ಕೊಂಡು ಇದು ಯಾರಿಗೆ, ನನಗೆ ನಾನು ಅಂದ್ರೆ ಯಾರು ಅಂತ ನಾನು ವಿಚಾರವನ್ನ ಮಾಡಬೇಕು. ನೀವು ರಮಣರ ನಾನು ಯಾರು ಪುಸ್ತಕ ಅನ್ನೋದು ಓದಿದ್ದೀನಿ ಅಂತಾನು ಹೇಳಿದ್ರಿ. ಅದನ್ನ ನಿತ್ಯವೂ ಪಠನ ಮಾಡ್ತಾ ಇರಿ. ಅವರದೇ ಅನುಗ್ರಹದಿಂದ ಖಂಡಿತ ನಿಮಗೆ ಆತ್ಮದ ಅನುಭವ ಖಂಡಿತ ಆಗುತ್ತೆ. ಆ ಶ್ರದ್ಧೆಯಿಂದ ನೀವು ಮಾಡ್ತಾ ಇದ್ರೆ ಸಾಕು ಅಂತ ನಾನು ಹೇಳ್ತೇನೆ.